ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಸೆಪ್ಟೆಂಬರ್ 3, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ. ಪ್ರಥಮ ಹಂತದಲ್ಲಿ ಈ ಗವರ್ನರ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನಾವು ಸಾಕಷ್ಟು ಸಾರಿ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಸಂಬಂಧಿಸಿದಂಥ ಆರ್ಟಿಕಲ್ಸ್ಗಳನ್ನು ನೋಡಿದ್ದೀವಿ. ಇಲ್ಲಿ ಒಂದೆಡೆ ನಾವು ಸುಪ್ರೀಂ ಕೋರ್ಟಿಂದ ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ಸ್ಗಳು ಪ್ರೀವಿಯಸ್ಲಿ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಡಿಫ್ರೆಂಟ್ ಆ್ಯಂಗಲನ್ನು ಅಥವಾ ಡಿಫ್ರೆಂಟ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಸುಪ್ರೀಂ ಕೋರ್ಟ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಜಡ್ಜ್ಮೆಂಟನ್ನು ಕೊಡ್ತಾ ಇದೆ. ಯಾವುದೇ ರೀತಿಯಾಗಿ ಅವರು ಮೊದಲು ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂನ ಕವರ್ ಮಾಡೋದಾದರೆ, ಜಿಯೋಗ್ರಫಿ ಆಸ್ಪೆಕ್ಟ್ ನಡಿನಲ್ಲಿ ನೋಡೋದಾದರೆ, ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇರುವಂಥ ಒಂದು ಅರ್ತ್ ಕ್ವೇಕ್ನ ಆಧಾರದ ಮೇಲೆ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ ಅನ್ನುವಂಥದ್ದು ಸಹ ಆರ್ಟಿಕಲ್ ಇದೆ. ಸೊ ಹಾಗಾಗಿ ನಾವು ಅರ್ತ್ ಕ್ವೇಕ್ಗೆ ಸಂಬಂಧಪಟ್ಟಂತಹ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಏನಿದೆ, ಯಾವ ಏರಿಯಾದಲ್ಲಿ ಯಾವ ಝೋನ್ಸ್ಗಳಲ್ಲಿ ನಾವು ಹೆಚ್ಚು ಅರ್ತ್ ಕ್ವೇಕ್ ಆ್ಯಕ್ಟಿವಿಟೀಸ್ಗಳನ್ನು ಕಾಣ್ತೀವಿ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇದರೊಂದಿಗೆ ಎಡಿಟೋರಿಯಲ್ ಸೆಕ್ಷನ್ ಅಂತ ನಾವು ಗಮನ ಹರಿಸೋದಾದರೆ, ಇಲ್ಲಿ ಸಿಕ್ಕಲ್ ಸೆಲ್ ಡಿಸೀಸ್ಗೆ ಸಂಬಂಧಪಟ್ಟಂಥ ಒಂದು ಫಿಸಿಕಲಿ ಡಿಸೇಬಲ್ಡ್ ಕಂಡೀಷನ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂತ ಆಥರ್ ಅವರು ಒಂದು ಡೈಮೆನ್ಷನನ್ನು ಕವರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲೂ ಸಹ ನಮಗೆ ಹೆಲ್ತ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಅಡ್ರೆಸ್ ಮಾಡುವಂಥದ್ದಾಗಲಿ ಅಥವಾ ಅದಕ್ಕೆ ಸಂಬಂಧಿಸಿದಂಥ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಯಾವ ರೀತಿ ಅಂತ ಒಂದು ಸ್ಟೇಟಸ್ ಇರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಹಾಗೂ ಇಲ್ಲಿ ಹೆಲ್ತ್ ಆಧಾರದ ಮೇಲೆ GS ಪೇಪರ್ 2 ನಡಿನಲ್ಲೂ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡುವಂಥದ್ದು, ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಿಸಿದಂಥ ಒಂದು ಅಡ್ರೆಸ್ಸನ್ನು ಸಹ ಇವರು ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸುವಂಥದ್ದು. ಇನ್ನು ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತ ಕೆಲವೊಂದಿಷ್ಟು ವಿಷನ್ಸನ್ನು ಹಾಕ್ಕೊಂಡಿದೆ. ಸೆಮಿ ಕಂಡಕ್ಟರ್ಸನ್ನು ನಾವು ಯಾವ ರೀತಿಯಾಗಿ ಸೆಲ್ಫ್ ಸಫಿಷಿಯನ್ಸಿಯನ್ನು ತೋರಿಸ್ಬೇಕು ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಮಿಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಮೊದಲನೇ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಇದು ಆಲ್ರೆಡಿ ನಾವು ಸಾಕಷ್ಟು ಬಾರಿ ಈ ಒಂದು ಆರ್ಟಿಕಲನ್ನು ಚರ್ಚೆ ಮಾಡಿದ್ದೀವಿ. ಸೊ ಈ ಆರ್ಟಿಕಲ್ ನಡಿನಲ್ಲಿ ನಾವು ನೋಡೋದಾದರೆ ನಿಮಗೆಲ್ಲ ಹಿಸ್ಟ್ರಿ ರೆಗ್ಯುಲರ್ ಬೇಸಿಸ್ ಮೇಲೆ ಅಟ್ಲೀಸ್ಟ್ ಈ ಒಂದು ಮಂತಲ್ಲಿ ನೀವೇನಾದರೂ ಕ್ಲಾಸಸ್ ನೋಡ್ತಾ ಇದ್ದರೆ ಇದ್ರ ಬಗ್ಗೆ ನೋಡಿರ್ತೀರ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಗವರ್ನರ್ಸ್ ಕಾಂಟ್ ಸಿಟ್ ಓವರ್ ಬಿಲ್ಸ್ ಎಂಡ್ಲೆಸ್ಲಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅಗೇನ್ ಒತ್ತಿ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ಈ ಒಂದು ಗವರ್ನರ್ ಅವರು ಬಿಲ್ಗೆ ಸಂಬಂಧಪಟ್ಟಂಥ ಒಂದು ಆ್ಯಕ್ಷನನ್ನು ಏನು ತೆಗೆದುಕೊಳ್ತಾ ಇದ್ದಾರೆ, ಸೊ ಬಿಲ್ಲನ್ನು ರಿಸರ್ವ್ ಮಾಡುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ನ ತೆಗೆದುಕೊಂಡಿರಲಿಲ್ಲ. ಬೇಸಿಕ್ ಇಶ್ಯೂ ಏನಿದೆ ಅಂತಂದರೆ, ಇಲ್ಲಿ ಒಂದು ಟೈಮ್ ಬಾಂಡನ್ನು ನಾವು ಸಂವಿಧಾನದಲ್ಲಿ ನೋಡ್ತಾ ಇಲ್ಲ. ಸೊ ಟೈಮ್ನ ಒಂದು ಕ್ವಶನನ್ನು ಕಾಣುವಂಥ ಹಂತದಲ್ಲಿ ಇವಾಗ ಮೊದಲು ಏನು ಮಾಡಿದರು ಅಂದರೆ, ತಮಿಳ್ನಾಡು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿರುವಂಥ ಕಂಟೆಕ್ಸ್ಟ್ನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಒಂದು ಟೈಮ್ ಲಿಮಿಟೇಷನ್ನ ಕೊಟ್ಟಿರುವಂಥದ್ದಾಗಿ ನೋಡ್ತೇವೆ. 3 months ಟೈಮ್ ಲಿಮಿಟೇಷನನ್ನು ಕೊಟ್ಟಿತ್ತು. 3 months ಒಳಗಾಗಿ ಸೊ ಅವ್ರೇನಂತ ಹೇಳಬೇಕಾಗುತ್ತೆ, ಬಿಲ್ಗೆ ಸಂಬಂಧಪಟ್ಟಂತೆ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಇದರ ಒಂದು ಹಿನ್ನೆಲೆಯಲ್ಲಿ ಆರ್ಟಿಕಲ್ 200 ಆ್ಯಂಡ್ 201 ನಮಗೆ ಇಂಪಾರ್ಟೆಂಟ್. 200 ನಡಿಯಲ್ಲಿ ಗವರ್ನರ್ಗೆ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಸಂವಿಧಾನದಲ್ಲಿ ಯಾವ ರೀತಿಯಾದಂಥ ಪ್ರೊವಿಷನ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದಾಗಲಿ, 201 ಸಹ ಪ್ರೆಸಿಡೆಂಟ್ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ಬಿಲ್ಲನ್ನು ರಿಸರ್ವ್ ಮಾಡ್ತಾರೆ ಸ್ಟೇಟ್ ನಡಿಯಲ್ಲಿ ಅನ್ನೋದನ್ನು ಸಹ ನಾವು ಗಮನ ಹರಿಸ್ತಿದ್ವಿ. ಸೊ ಇವು ಗವರ್ನರ್ಗಿರುವಂಥ ಒಂದು ಪವರ್ಗಳಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಇವ್ರು ಹೇಳ್ತಾ ಇರೋದೇನಂತಂದರೆ, ಇಂಡೆಫಿನೆಟ್ಲಿ, ಸೊ ಯಾವುದೇ ರೀತಿಯಾಗಿ ಒಂದು ಟೈಮ್ ಬೌಂಡ್ ಇಲ್ಲದೆ ತುಂಬ ದಿನಗಳ ಕಾಲ ಈ ಒಂದು ಬಿಲ್ ಮೇಲೆ ಗವರ್ನರ್ ಅವರು ಕೂಡಬಾರ್ದು ಅನ್ನುವಂಥದ್ದಾಗಿ ಇವರು ಡಿಸ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡೋದಾದರೆ ಒಂದು ಬೆಂಚನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಆರ್ಟಿಕಲ್ 201ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ ಆಲ್ರೆಡಿ. ಸೊ ಪ್ರೆಸಿಡೆಂಟ್ ಅವ್ರಿಗೆ ಬಿಲ್ಲನ್ನು ರಿಸರ್ವ್ ಮಾಡುವಂಥ ಸಂದರ್ಭದಲ್ಲಿ ಗವರ್ನರ್ಗೆ ಇರ್ತಕ್ಕಂಥ ಒಂದು ಪವರ್. ಸೊ ಅವಾಗ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಅವರು ಯಾವುದೇ ರೀತಿಯಾಗಿ ಟೈಮ್ ಬಾಂಡ್ ಇರದೇ ಇರುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇವಾಗ ಗವರ್ನರ್ ಆಲ್ರೆಡಿ ಡಿಲೇ ಮಾಡ್ತಾ ಇದ್ದಾರೆ, ಮತ್ತು ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡ್ರೇಷನ್ಗೆ ಇಟ್ಟಿರುವಂಥ ಸಂದರ್ಭದಲ್ಲಿ ಅಗೇನ್ ಡಿಲೇ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸುಪ್ರೀಂ ಕೋರ್ಟ್ನ ಒಂದು ಅಬ್ಸರ್ವೇಷನನ್ನು ನಾವು ನೋಡಿದಾಗ, ಸೊ ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ BR ಗವಿ, ಸೊ ಹಾಗೂ ಚೀಫ್ ಜಸ್ಟಿಸ್ ವಿಕ್ರಮ್ ನಾಥ್ ಇರ್ಬೋದು ಮತ್ತು ನರಸಿಂಹ ಇವರ ಒಂದು ನೇತೃತ್ವದಲ್ಲಿ ಇವರು 3 ಮಂದಿ ಒಳಗೊಂಡಂತೆ ಈ ರೀತಿಯಾದಂಥ ಜಡ್ಜ್ಮೆಂಟ್ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಗವರ್ನರ್ ಅವರು ಯಾವುದೇ ರೀತಿಯಾಗಿ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಹರ್ಡಲ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಒಂದು ಬಿಲ್ ಮೇಲೆ ಕುಂತಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ನೋಡಿದಾಗ ಲೆಜಿಸ್ಲೇಚರ್ಗೆ ಸಂಬಂಧಿಸಿದಂಥ ಒಂದು ಹರ್ಡಲ್ ಕ್ರಿಯೇಟ್ ಆಗಿದೆ. ಸೊ ಇಂಡೆಫಿನೆಟ್ಲಿ ಅವರು ಒಂದು ಬಿಲ್ ಮೇಲೆ ಕೊಡೋದಿಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಸೊ ಯಾವುದೇ ರೀತಿಯಾಗಿ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗಳನ್ನು ಇದು ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಆಗ್ತಾ ಇರುವಂಥ ಒಂದು ಫಂಕ್ಷನನ್ನು ಯಾವುದೇ ರೀತಿಯಾಗಿ ಇಂಪೇರ್ ಮಾಡುವಂಥ ಒಂದು ಅಧಿಕಾರವನ್ನು ಯಾರೂ ಹೊಂದಿಲ್ಲ, ಯಾವುದೇ ಒಂದು ಆರ್ಗನ್ ಸಹ ಹೊಂದಿಲ್ಲ ಅನ್ನೋದನ್ನು ಈ ಒಂದು ಕಂಟೆಕ್ಸ್ಟ್ ಆಧಾರದ ಮೇಲೆ
ಕೊಡ್ತಾ ಇದ್ದಾರೆ. ಸೊ ನೋ ಆರ್ಗನ್ ಕ್ಯಾನ್ ಇಂಪೇರ್ ದಿ ಫಂಕ್ಷನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದಾಗಿ. ಸೊ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂತಹ ಒಂದು ಪ್ರೊವಿಷನ್ಸ್ಗಳನ್ನು ನಾವು ಯಾವುದೇ ರೀತಿಯಾಗಿ ವಯಲೇಷನ್ ಮಾಡುವಂತಿಲ್ಲ, ಅದರ ಒಂದು ಫಂಕ್ಷನರೀಸನ್ನು ಸಹ ಡಿಸ್ಟರ್ಬ್ ಮಾಡುವಂತಿಲ್ಲ ಅನ್ನೋದಾಗಿ ಇವರು ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ಗಳು ಏನಿದಾವಲ್ಲ ಇವು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಸೊ ನೀವು ಗವರ್ನರ್ ಬಗ್ಗೆ ಕ್ರಿಟಿಕಲ್ ಕಂಡೀಷನ್ಸನ್ನು ಅಥವಾ ಕ್ರಿಟಿಕಲಿ ಅನಲೈಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇನ್ಸಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಇಂಟರ್ಪ್ರಿಟೇಷನ್ಸ್ಗಳು ಏನಿದೆ ಅನ್ನೋದ್ರ ಮೇಲೆ ನೀವು ಗಮನ ಹರಿಸ್ಬೋದು. ಸೊ ಗವರ್ನರ್ ಮಸ್ಟ್ ಆ್ಯಕ್ಟ್ ಪ್ರಾಂಪ್ಟ್ಲಿ ಆ್ಯಂಡ್ ಕ್ಯಾನ್ ನಾಟ್ ಅಸ್ಯೂಮ್ ಟು ಬಿ ರಾಯಲ್ಟಿ ಅ ರಿಪಬ್ಲಿಕ್. ಸೊ ಅವ್ರು ತಮಗೆ ಇಚ್ಛೆ ಬಂದಂಗೆ ಆ್ಯಕ್ಟ್ ಮಾಡಬಾರ್ದು ಅನ್ನುವಂಥದ್ದಾಗಿಯೂ ಸಹ ಇವರು ಗಮನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಒಂದು ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ, ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳು. ಸೊ ಇನ್ನು ಮುಂದಿನ ಹಂತದಲ್ಲಿ ಇವಾಗ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಸನ್ನು ಸಹ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಲ್ಲ. ಸೊ ವೆಸ್ಟ್ ಬೆಂಗಾಲಿಂದ ನಾವು ನೋಡೋದಾದರೆ ಕಪಿಲ್ ಸಿಬಲ್ ಅಂತಕ್ಕಂಥವ್ರು ಒಂದು ವೆಸ್ಟ್ ಬೆಂಗಾಲಿಂದ ಬರ್ತಾ ಇರುವಂಥ ಒಂದು ಕೋರ್ಟ್ನ ಆರ್ಗ್ಯುಮೆಂಟ್ ಅಂತಂದರೆ ಫಸ್ಟ್ ಏನು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನಲ್ಲಿ ಕೊಲ್ಯಾಬ್ರೇಟಿವ್ ಆಗಿರ್ತಕ್ಕಂಥ ಒಂದು ಕಂಡೀಷನನ್ನು ನಾವು ಎನ್ಶೋರ್ ಮಾಡಬೇಕಾಗತ್ತೆ. ಓಕೆ, ಸೊ ನಾಟ್ ಕಾಂಬೇಟಿವ್ ಫಂಕ್ಷನಿಂಗ್ ಅನ್ನುವಂಥದ್ದಾಗಿ ಇವರು ಹೇಳ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಈ ಕೋರ್ಟಲ್ಲಿ ಆಗ್ತಾ ಇರುವಂಥ ಒಂದು ಆರ್ಗ್ಯುಮೆಂಟ್ ವೆಸ್ಟ್ ಬೆಂಗಾಲಿಂದ ಬಂದಿರೋ, ಅಂದರೆ ಅವರು ಒಂದು ಕನ್ಸರ್ನ್ ವ್ಯಕ್ತಪಡಿಸ್ತಾ ಇದ್ದಾರೆ. ಗವರ್ನರ್ ಅವರು ಹೇಗೆ ಒಂದು ಹರ್ಡಲನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಕೊಲ್ಯಾಬ್ರೇಷನ್ ಮುಖಾಂತರ ವರ್ಕ್ ಮಾಡಬೇಕು ಹೊರತಾಗಿ ಒಂದು ಹರ್ಡಲನ್ನು ಕ್ರಿಯೇಟ್ ಮಾಡಬಾರ್ದು ಅನ್ನುವಂಥದ್ದಾಗಿ ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಸೊ ಈ ಒಂದು ತಮಿಳ್ನಾಡಲ್ಲಿರ್ತಕ್ಕಂಥ ಸಿಂಘ್ವಿ ಹಾಗೂ ವಿಲ್ಸನ್, ಸೊ ಇವರ ಒಂದು ಕನ್ಸರ್ನ್ ಏನಿದೆ, ಗವರ್ನರ್ಸ್ ಮಸ್ಟ್ ಆ್ಯಕ್ಟ್ ವಿತ್ ಅರ್ಜೆನ್ಸಿ. ಸೊ ಯಾಕೆಂದರೆ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳಲ್ಲಿ ತುಂಬ ಇಶ್ಯೂಸ್ಗಳು ಇರ್ತಾವಲ್ಲ. ಸೊ ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಬಿಲ್ಸ್ ಅಂತ ನಾವು ಗಮನ ಹರಿಸ್ತೀವಿ. ಸೊ ಕೇರಳದಲ್ಲೂ ಸಹ ಸಾಕಷ್ಟು ಇಶ್ಯೂಸ್ ಆಗಿರ್ತವೆ. ಒಂದು ಪಬ್ಲಿಕ್ ಇಶ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ, ಪಬ್ಲಿಕ್ ರಿಲೇಟೆಡ್ ಇರ್ತಕ್ಕಂಥ ಸರ್ವಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಬಿಲ್ಲನ್ನು ತಂದಿರ್ತಾರೆ. ಸೊ ಆ ಒಂದು ಕಂಟೆಕ್ಸ್ನ ಆಧಾರದಲ್ಲಿ ನಾವು ಗಮನ ಹರಿಸುವಂತಹ ಸಂದರ್ಭದಲ್ಲಿ ಸೊ ಒಂದು ಅರ್ಜೆನ್ಸಿ ಇರುತ್ತೆ. ಸೊ ಯಾವುದೇ ರೀತಿಯಾಗಿ ವಿತ್ಹೋಲ್ಡ್ ಮಾಡಬಾರ್ದು, ಅಸೆಂಟನ್ನು ಕೊಡಬೇಕು ಅನ್ನುವಂಥದ್ದಾಗಿ ಇವರು ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು. ಆ್ಯಂಡ್ ಇನ್ನೊಂದೇನೆಂದರೆ ಫಿಯರ್ ಆಫ್ ಅಬ್ಸರ್ಡಿಟಿ ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದಾರೆ. ಸೊ ಈ ಒಂದು ಅಬ್ಸಲ್ಯೂಟ್ ಪವರನ್ನು ಕೊಡೋದ್ರ ಮುಖಾಂತರ ಇವರೇನು ಒಂದು ಆ್ಯಕ್ಷನನ್ನು ಮಾಡ್ತಾ ಇದ್ದಾರಲ್ಲ, ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಹರ್ಡಲ್ ಕ್ರಿಯೇಟ್ ಆಗೋದ್ರಿಂದ, ಅಂದರೆ ಒಂದು ಅಬ್ರಪ್ಟ್ ಆಗ್ತಕ್ಕಂಥ ಒಂದು ಕಂಡೀಷನ್ಸ್ ಇರುತ್ತೆ. ಬಿಲ್ ಪಾಸ್ ಆಗದೇ ಇರೋದ್ರಿಂದ ಸಾಕಷ್ಟು ಒಂದು ಹರ್ಡಲ್ಸ್ಗಳು ಇವಾಗ ಕ್ರಿಯೇಟ್ ಆಗುತ್ತೆ. ಸೊ ಬಿಲ್ಲನ್ನು ಪಾಸ್ ಮಾಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವರು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆರ್ಟಿಕಲ್ 200ಗೆ ಸಂಬಂಧಪಟ್ಟಂತೆ ಸಹ ಆರ್ಗ್ಯುಮೆಂಟ್ಸ್ಗಳು ನಡೀತಾ ಇದೆ ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಇಲ್ಲೇನಿದೆ ಅಂದರೆ ಟೈಮ್ ಲಿಮಿಟೇಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊವಿಷನ್ ಇದೆ. ಸೊ ಯಾವುದೇ ರೀತಿಯಾಗಿ ಲಿಮಿಟೇಷನ್ಸ್ ಇಲ್ಲ. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಇವಾಗ ಸೈಲೆನ್ಸ್ ಇದೆ ಇದ್ರ ಬಗ್ಗೆ ಅಂತ ಇದೆ. ಸೊ ಹಾಗಾಗಿ ನಿಮಗೆ ಸ್ಟೇಟ್ಮೆಂಟ್ಸ್ಗಳನ್ನು ಸಹ ಈ ರೀತಿಯಾಗಿ ಕೊಡ್ಬೋದು. ಸೊ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಾರೋ ಇಲ್ಲೋ ಅನ್ನೋದ್ರ ಮೇಲೆ ಭಾಳ ಸರ್ತಿ ಕ್ವಶನ್ಸನ್ನು ಆಲ್ರೆಡಿ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಟೈಮ್ ಲಿಮಿಟನ್ನು ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅವರು ಇವಾಗ ಟೈಮ್ ಲಿಮಿಟೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಹೇಳಿದ್ದಾರೆ ಒಂದು ಜಡ್ಜ್ಮೆಂಟ್ ನಡೆಯಲಿ ಅದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಸೆಂಟ್ರಲ್ ಸ್ಟೇಟ್ನ ಒಂದು ಟೆನ್ಷನ್ ಇದು ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ ಗವರ್ನರ್ ಅವರನ್ನು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಏಜೆನ್ಸಿ ಅಂತ ನಾವೇನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ಜನರಲಿ ಅವರು ಯಾವುದೇ ರೀತಿಯಾಗಿ ಬಿಲ್ಲನ್ನು ಆ್ಯಕ್ಟ್ ಮಾಡದೇ ಇರುವಂತಹ ನಿಟ್ಟಲ್ಲಿ ಏನಿದು ರಿಪ್ರೆಸೆಂಟ್ ಮಾಡುತ್ತೆ, ಒಂದು ಸೆಂಟ್ರಲೈಸ್ಡ್ ಪವರ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಬಿಕಾಸ್ ಆಫ್ ಹೀಸ್ ಇನ್ಆ್ಯಕ್ಷನ್, ಅವ್ರು ಯಾವ ರೀಸನ್ಸ್ನ ಮುಖಾಂತರ ಈ ಇದನ್ನು ಕೊಡ್ತಾ ಇದ್ದಾರೆ, ಅಂದರೆ ಬಿಲ್ಲನ್ನು ವಿತ್ಹೋಲ್ಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಫೆಡರಲಿಸಮ್ ಕ್ವಶನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಡಿಲೇ ಮಾಡ್ತಾ ಇರೋದ್ರಿಂದ ಫೆಡರಲಿಸಮ್ ಕ್ವಶನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈವನ್ ಡೆಮೋಕ್ರೆಟಿಕ್ ಮ್ಯಾಂಡೇಟ್ಸ್ ಅನ್ನು ನಾವು ಇಲ್ಲಿ ಗಮನ ಹರಿಸೋದಾದರೆ, ಸೊ ಇವಾಗ ಡೆಮೋಕ್ರೆಟಿಕ್ ಮ್ಯಾಂಡೇಟ್ಸ್ ಅಂತಂದರೆ ಇವಾಗೆಲ್ಲ ಬಂದಿರತಕ್ಕಂಥ ಸ್ಟೇಟ್ ನಡಿನಲ್ಲಿರ್ತಕ್ಕಂಥ ಸರ್ಕಾರ ಏನಿರುತ್ತೆ, ರಿಪ್ರೆಸೆಂಟೇಟಿವ್ಸ್ ಫ್ರಮ್ ದಿ ಪೀಪಲ್ ಅಲ್ಲ. ಸೊ ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಈ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸನ್ನು ಇದು ಕ್ವಶನ್ ಮಾಡ್ತಾ ಇದೆ. ಸೊ ಡೆಮೋಕ್ರೆಟಿಕ್ ಮ್ಯಾಂಡೇಟ್ಸನ್ನು ಇದು ಕ್ವಶನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಜನರಲಿ ಗವರ್ನರ್ ಅವರು ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅವರು ನಾಮಿನೇಟೆಡ್ ಅಥಾರಿಟಿ ಅಂತ ನಾವೇನು ಹೇಳ್ತೀವಿ, ಅಪಾಯಿಂಟ್ ಮಾಡಿರ್ತಾರಲ್ಲ ಗವರ್ನರ್ ಅವ್ರನ್ನ. ಸೊ ಆ ಒಂದು ಸಂದರ್ಭದಲ್ಲಿ ಎಲೆಕ್ಟೆಡ್ಗೆ ಇರ್ಬೋದು, ನಾಮಿನೇಟೆಡ್ಗೆ ಒಂದು ಕಾಂಟ್ರವರ್ಸಿಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಆ್ಯಂಗಲನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇದರೊಂದಿಗೆ ಸುಪ್ರೀಂ ಕೋರ್ಟ್ನ ಆರ್ಗ್ಯುಮೆಂಟ್ಸ್ಗಳು ಏನಿದ್ದಾವೆ, ಸೊ ಇದು ಇಂಪಾರ್ಟೆಂಟ್ಲಿ ನಾವು ತೆಗೆದುಕೊಳ್ಳೋದಾದರೆ, ಪ್ರಥಮ ಹಂತದಲ್ಲಿ 1974ರಲ್ಲಿ 1974ರಲ್ಲಿ ನಾವು ಗಮನ ಹರಿಸೋದಾದರೆ, ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಶಮ್ಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಓಕೆ, ಸೊ ಈ ಒಂದು ಕೇಸ್ ಏನಿದೆಯಲ್ಲ, ಈ ಒಂದು ಕೇಸ್ ನಡಿನಲ್ಲಿ ನಾವು ಗಮನ ಹರಿಸುವಂಥದ್ದಾದರೆ, ಗವರ್ನರ್ 1974 ನಡಿನಲ್ಲಿ ಇದು ಕೊಟ್ಟಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಗವರ್ನರ್ ಶುಡ್ ಆ್ಯಕ್ಟ್ ಆನ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಆಲ್ರೆಡಿ 1974ಅಲ್ಲೇ
ಸೊ ಗವರ್ನರ್ ಅವರ ಒಂದು ಆ್ಯಕ್ಷನ್ ಏನಿರುತ್ತಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅಡ್ವೈಸ್ ಮಾಡೋದ್ರ ಮುಖಾಂತರ ಆ್ಯಕ್ಟ್ ಆಗಬೇಕು ಅಂತ 1974 ಕೊಟ್ಟಿದ್ದಾರೆ ಅಂತ ಗಮನ ಹರಿಸ್ಬೋದು. ಶಂಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಈ ಒಂದು ಕೇಸ್ ನಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಕೆಲವೊಂದಿಷ್ಟು ರೇರ್ ಕೇಸಸ್ಗಳನ್ನು ಅವ್ರು ಎಕ್ಸೆಪ್ಟ್ ಮಾಡ್ಬೋದು, ಯಾಕೆಂದರೆ ಸ್ಟೇಟ್ ಗೌರ್ಮೆಂಟ್ಸ್ಗಳು ಕೆಲವೊಂದು ಸರ್ತಿ ರಾಂಗ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುತ್ತೆ, ಸಂವಿಧಾನಾತ್ಮಕವಾಗಿ ಫಾಲೋ ಅಪ್ ಮಾಡದೇ ಇರುವಂಥ ಸ್ಥಿತಿಗತಿಗಳಿರ್ತವೆ, ಎಕ್ಸೆಪ್ಷನನ್ನು ಹೊರತುಪಡಿಸಿ. ಬಟ್ ಜನರಲಿ ಅವರು ಕೌನ್ಸಿಲ್ ಮಿನಿಸ್ಟರ್ ಅವರ ಒಂದು ಡೈರೆಕ್ಷನ್ ಆಧಾರದ ಮೇಲೆ ಅಡ್ವೈಸನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರೊಂದಿಗೆ ನಾವು ನೋಡೋದಾದರೆ 2016 ಓಕೆ, ನಬಮ್ ರೇಬಿಯಾ ಕೇಸ್ ಅಂತ ನಾವೇನು ಕರಿತೀವಿ. ಸೊ ಗವರ್ನರ್ಗೆ ಇರ್ತಕ್ಕಂಥ ಒಂದು ಡಿಸ್ಕ್ರಿಷನರಿ ಪವರ್ ಮೇಲೆ ಇವರು ಕ್ವಶನನ್ನು ಮಾಡ್ತಾ ಇದ್ದಾರೆ. ಸೊ ಗವರ್ನರು ಕೆನಾಟ್ ಯೂಸ್ ದ ಡಿಸ್ಕ್ರಿಷನರಿ ಪವರ್ಸ್ ಆರ್ಬಿಟ್ರೇರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅನ್ನೆಸೆಸರಿ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡುವಂತಿಲ್ಲ. ಸೊ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ 2016 ನಮಮ್ ರೇಬಿಯಾ ಅನ್ನುವಂಥ ಒಂದು ಕೇಸನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಈವನ್ ರೀಸೆಂಟಾಗಿ ತಮಿಳುನಾಡು ಹಾಗೂ ಪಂಜಾಬ್ ಕೇಸಸ್ಗೆ ಸಂಬಂಧಪಟ್ಟಂತೆ 2023-24 ಸಹ ಕೋರ್ಟ್ ಇವಾಗ ಸ್ಟ್ರೆಸ್ ಮಾಡೋ ಪ್ರಕಾರ, ಸೊ ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯ ಆಧಾರದ ಮೇಲೆ ಗ್ರೌಂಡನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದರ ಅಡಿನಲ್ಲಿ ಗವರ್ನರ್ ನಾಟ್ ಪ್ಯಾರಲ್ ಅಥಾರಿಟೀಸ್ ಅಂತ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಫೈನಲ್ ಅಥಾರಿಟಿ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇವ್ರಿಗೊಂದು ಟೈಮ್ ಲಿಮಿಟೇಷನ್ ಕೊಟ್ಟಿದೆ ಅನ್ನುವಂಥದ್ದಾಗಿ ಸುಪ್ರೀಂ ಕೋರ್ಟು ಈ ಮೊದಲು ನೋಡಿದರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಡಿಸಿಷನನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಾದ ಮೇಲೆ ಆಮೇಲೆ ಏನು ಮಾಡಿದರು ಅಂದರೆ ಪ್ರೆಸಿಡೆಂಟ್ ಅವರು ಈ ಒಂದು ಸಂಗತಿಗೆ ಸಂಬಂಧಪಟ್ಟಂತೆ ಅಗೇನ್ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 143 ನಡಿನಲ್ಲಿ ಅಡ್ವೈಸನ್ನು ಕೇಳಿರೋದಾಗಿ ನಾವು ಗಮನಿಸ್ತಾ ಇದ್ವಿ. ಸೊ ಈ ಒಂದು ಅಡ್ವೈಸ್ಗೂ ಸಹ ಸುಪ್ರೀಂ ಕೋರ್ಟು ರೀಸನ್ಸನ್ನು ಕೊಟ್ಟಿದೆ. ಓಕೆ, ಹೇಳಿಬಿಟ್ಟಿದೆ ಆಲ್ರೆಡಿ, ಈ ಮೊದಲು ಕೊಟ್ಟಿರುವಂಥ ಜಜ್ಮೆಂಟನ್ನೇ ಅವರು ಎತ್ತಿ ಹಿಡಿತೀವಿ ಅನ್ನೋದ್ರ ಮೇಲೆ ಸೊ ಫಾಲೋಅಪ್ಪನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಟೈಮ್ ಲಿಮಿಟೇಷನನ್ನು ಕೊಟ್ಟಿರೋವಂಥವ್ರು ಸುಪ್ರೀಂ ಕೋರ್ಟ್ ಅನ್ನೋದಾಗಿ ನಾವು ಗಮನಿಸ್ಬೋದು. ಸೊ ಇಲ್ಲಿ ನೀವು ಅಡಿಷ್ನಲ್ ಆಗಿ ಈ 3 ಕೇಸಸ್ಗಳೇನಿದಾವಲ್ಲ ಆರ್ಗ್ಯುಮೆಂಟ್ಸ್ಗಳು ಗವರ್ನರ್ ರೋಲ್ಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ಕೋಬೋದು. ಓಕೆ, ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ಆಸ್ ಟೋಲ್ ಕ್ರಾಸಸ್ 1400. ಓಕೆ, ಸೊ ಅರ್ಥಕ್ವೇಕ್ಗೆ ಸಂಬಂಧಪಟ್ಟಂತೆ ಇವಾಗ ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ರೀಸೆಂಟ್ಲಿ ಏನು ಹೇಳ್ಬೋದು ನಿಮಗೆ 5.2 ಮ್ಯಾಗ್ನಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಕಂಟೆಕ್ಸ್ಟನ್ನು ಕಾಣ್ತಾ ಇದ್ವಿ. ಸೊ 5.2 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಈ ಒಂದು ಮ್ಯಾಗ್ನಿಟ್ಯೂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ಯಾವ ರೀತಿಯಾದಂಥ ಇಂಡಿಕೇಟರ್ಸನ್ನು ಯೂಸ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡನ್ನು ಅಳಿಲಿಕ್ಕೆ ಇರತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಡಿಸ್ಕಷನಲ್ಲಿ ಮಾಡೋಣ. ಬಟ್ ಇವಾಗ ನಿಮ್ಗೆ ಗೊತ್ತಿದ್ದರೆ ಮೆನ್ಷನ್ ಮಾಡಿ ಮ್ಯಾಗ್ನಿಟ್ಯೂಡ್ಗೆ ಸಂಬಂಧಪಟ್ಟಂತೆ. ಓಕೆ, ಲೆಟ್ಸ್ ಸಿ ಅರ್ಥಕ್ವೇಕ್ಗೆ ಸಂಬಂಧಿಸಿದಂತೆ ನಮಗೆ ಇನ್ಫಾರ್ಮೇಷನ್ಸ್ ಏನು ಬೇಕಾಗುತ್ತೆ. ಸೊ ನೀವು ಇವತ್ತು ಸ್ಟ್ಯಾಟಿಕ್ ಪೋರ್ಷನ್ ಅಡಿಯಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಅಥವಾ ಫೋಕಸ್ ಮಾಡ್ತಕ್ಕಂಥ ಏರಿಯಾಸ್ಗಳು ಏನಿರುತ್ತೆ, ಸೊ ಈ ಒಂದು ಅರ್ಥಕ್ವೇಕ್ ಆಗಲಿಕ್ಕೆ ಕಾರಣಗಳು ಏನಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾವ್ಯಾವ ಝೋನ್ ಅಡಿನಲ್ಲಿ ಕಂಡುಬರುತ್ತೆ. ಇವಾಗ ಅಫ್ಘಾನಿಸ್ತಾನ ಅಂತಲೇ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಸೊ ಪರ್ಟಿಕ್ಯುಲರ್ಲಿ ನೀವು ನೋಡೋದಾದರೆ ಅರ್ಥಕ್ವೇಕ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಝೋನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಸಿ ಗ್ಲೋಬಲ್ ಲೆವೆಲಲ್ಲಿ ಸಿಸ್ಮೋಗ್ರಾಫಿಕ್ ಮ್ಯಾಪ್ ಅಂತ ಏನು ಕರಿತೀವಿ. ಸೊ ಇದರ ಅಡಿನಲ್ಲಿ ನಾವು ನೋಡೋದಾದರೆ ಓಕೆ, ಸೊ ಅಂದರೆ ಈ ಒಂದು ರಿಸ್ಕ್ ತರ್ತಕ್ಕಂಥ ಏರಿಯಾಗಳನ್ನು ನಾವು ಗಮನ ಹರಿಸೋದಾದರೆ ಇಲ್ಲಿ ಪ್ಯಾಸಿಫಿಕ್ ಬೆಲ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ಯಾಸಿಫಿಕ್ ಬೆಲ್ಟ್ ನಡಿನಲ್ಲಿ ನಾವು ಹೆಚ್ಚು ಅರ್ಥಕ್ವೇಕ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಝೋನನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಪ್ಯಾಸಿಫಿಕ್ ರೀಜನ್ ಅಡಿನಲ್ಲಿ ಸೊ ಪ್ಯಾಸಿಫಿಕ್ ಬೆಲ್ಟ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಸೊ 3 ಝೋನ್ಸನ್ನು ಕ್ಲಾಸಿಫಿಕೇಷನ್ ಆಗಿ ಮಾಡ್ಬೋದು. ಸೊ ಪ್ಯಾಸಿಫಿಕ್ ರೀಜನ್ ಅಡಿನಲ್ಲಿ ಅರ್ಥಕ್ವೇಕ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಅಂದರೆ ಲ್ಯಾಂಡ್ ಹಾಗೂ ವಾಟರ್ ಬಾಡೀಸ್ಗೆ ಒಂದು ನಿಯರ್ ಇರುವಂಥದ್ದು. ಆಮೇಲೆ ಆಫ್ರೋ ಏಷ್ಯನ್ ಬೆಲ್ಟ್ ಅಂತ ಏನು ಕರಿತೀವಿ, ಆಫ್ರಿಕಾ ಮತ್ತು ಏಷ್ಯನ್ ಬೆಲ್ಟ್ ರಿಲೇಟೆಡ್ ಇರ್ತಕ್ಕಂಥ ನಾವು ನೋಡಿದಾಗ ಸೊ ಪರ್ಟಿಕ್ಯುಲರ್ಲಿ ನೀವು ಒಂದು ಈ ಏರಿಯಾನ ಗಮನ ಹರಿಸ್ಬೋದು. ಸೊ ಇಲ್ಲಿ ಅರ್ಥಕ್ವೇಕ್ಗಳ ಒಂದು ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ಲಿ ಆಗ್ತಾ ಇರೋದಂತಂದರೆ ಯುರೇಷಿಯನ್ ಬೆಲ್ಟ್. ಓಕೆ, ಈ ಒಂದು ಯುರೇಷಿಯನ್ ಬೆಲ್ಟ್ ನಡಿಯಲ್ಲಿ ಇಲ್ಲಿ ಕಾಣ್ಬೋದಲ್ವ. ಸೊ ನಮ್ಮ ಒಂದು ಹಿಮಾಲಯನ್ ರೀಜನ್ಸು ಕಂಡುಬರುತ್ತೆ, ಅಫ್ಘಾನಿಸ್ತಾನ ಏರಿಯಾ ಎಲ್ಲ ಕಂಡುಬರುತ್ತೆ. ಸೊ ಈ ಒಂದು ಯುರೇಷಿಯನ್ ಬೆಲ್ಟ್ ನಡಿಯಲ್ಲಿ ಕಂಡು ಬರ್ತಾ ಇರುವಂಥ ಅರ್ಥಕ್ವೇಕ್ ಆ್ಯಕ್ಟಿವಿಟೀಸನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಕ್ಲಾಸಿಫಿಕೇಷನ್ ಆಧಾರದ ಮೇಲೆ ನೀವು ಅರ್ಥ ಮಾಡ್ಕೋಬೇಕು ಎಲ್ಲೆಲ್ಲಿ ಅರ್ಥಕ್ವೇಕ್ಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಮ್ಯಾಪ್ನ ಮುಖಾಂತರ ಅಬ್ಸರ್ವ್ ಮಾಡಿರುವಂಥದ್ದು. ಸೊ ಇವಾಗ ಮುಂದಿನ ಹಂತದಲ್ಲಿ ನೋಡೋದಾದರೆ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ
5.2 ಮ್ಯಾಗ್ನಿಟ್ಯೂಡ್ ಇದೆ, ಜೊತೆಗೆ ನಿಯರ್ಲಿ ಒಂದು 6.0ಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಇವಾಗ ಅರ್ಥಕ್ವೇಕನ್ನು ನಾವು ಐಡೆಂಟಿಫೈ ಮಾಡುವಂಥ ಸಂದರ್ಭದಲ್ಲಿ ಓಕೆ ಅರ್ಥಕ್ವೇಕ್ನ ಒಂದು ಮ್ಯಾಗ್ನಿಟ್ಯೂಡನ್ನು ಇವಾಗ ಈಸ್ಟರ್ನ್ ಆಫ್ಘಾನಿಸ್ತಾನದಲ್ಲಿ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಯಾವುದೇ ಒಂದು ರೀಜನ್ ನಡಿನಲ್ಲಿ ಇವಾಗ ಅರ್ಥಕ್ವೇಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ ಅರ್ಥಕ್ವೇಕ್ ಈ ಒಂದು ಸರ್ಫೇಸ್ ನಡಿನಲ್ಲಿ ಜನರೇಟ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಓಕೆ ಈ ಒಂದು ಸರ್ಫೇಸಲ್ಲಿ ನಾವು ಅರ್ಥಕ್ವೇಕ್ ಬರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಅರ್ಥಕ್ವೇಕ್ ಈ ಏರಿಯಾನಲ್ಲಿ ಆಗಿದೆ ಅಂತಂದರೆ ಎಲ್ಲಿ ಅದು ಒರಿಜಿನೇಟ್ ಆಗಿರುತ್ತೆ. ಸೊ ಈ ಒಂದು ಒರಿಜಿನೇಟ್ ಆಗಿರತಕ್ಕಂಥ ಒಂದು ಏರಿಯಾಗೆ ನಾವು ಏನಂತ ಕರಿತೀವಿ, ಫೋಕಸ್ ಅಂತ ಕರಿತೀವಿ. ಓಕೆ ಸೊ ಫೋಕಸ್ ಅಂತಕ್ಕಂಥ ಒಂದು ಟರ್ನ್ ಮುಖಾಂತರ ಇದನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಯಾವ ಏರಿಯಾದಲ್ಲಿ ಅದು ಕಂಡು ಬರುತ್ತೆ ಅನ್ನೋದರ ಆಧಾರದ ಮೇಲೆ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇದರೊಂದಿಗೆ ನಾವು ಪರ್ಟಿಕ್ಯುಲರ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಎಪಿಸೆಂಟರ್ ಅಂತ ಕರಿತೀವಿ. ಸೊ ಎಪಿಸೆಂಟರ್ ಅಂದರೆ ಎಲ್ಲಿ ಬಂದಿದ್ದು ರೀಚ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಯಾವ ಒಂದು ರೀಜನ್ಗೆ ಬಂದಿದ್ದು ಸರ್ಫೇಸಲ್ಲಿ ಬಂದು ಟಚ್ ಆಗಿರುತ್ತಲ್ಲ, ಈ ಒಂದು ಸರ್ಫೇಸ್ ಏರಿಯಾ ಏನಿರುತ್ತಲ್ಲ, ಸೊ ಈ ಒಂದು ಸರ್ಫೇಸ್ ಏರಿಯಾವನ್ನು ನಾವು ಎಪಿಸೆಂಟರ್ ಅಂತ ಕರಿತೀವಿ. ಸೊ ಇವೆಲ್ಲ ಬೇಸಿಕ್ಸ್ಗಳನ್ನು ನೀವು ಕನ್ಸಲ್ಟೇಷನ್ ಮಾಡಬೇಕಾಗುತ್ತೆ. ಸೊ ಎಪಿಸೆಂಟರ್ಸ್ ಅಂದರೆ ಏನು, ಫೋಕಸ್ ಅಂದರೆ ಏನು, ಇದ್ರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ಇಲ್ಲಿ ಅರ್ಥಕ್ವೇಕ್ ಅಂತ ನ್ಯೂಸಲ್ಲಿ ಬಂದಿದೆ ಅಂತಂದರೆ ನೀವೇನು ಮಾಡಬೇಕು, ಸ್ಟ್ಯಾಟಿಕ್ ಪೋರ್ಷನಲ್ಲಿ ಕನೆಕ್ಷನನ್ನು ಮಾಡಲಿಕ್ಕೆ ಮುಂದಾಗಬೇಕು. ಸೊ ಇದರಲ್ಲಿ ಮತ್ತೆ ಕ್ಲಾಸಿಫಿಕೇಷನ್ಸ್ಗಳನ್ನು ನೋಡ್ತೀವಿ. ಪ್ರೈಮರಿ ವೇವ್ಸ್ ಅಂತ ಕರಿತೀವಿ, ಸೆಕೆಂಡರಿ ವೇವ್ಸ್ ಅಂತ ಕರಿತೀವಿ, ಹಾಗೂ ಎಸ್ ವೇವ್ಸ್ ಅಂತ ಕರಿತೀವಿ, ಸರ್ಫೇಸ್ ವೇವ್ಸ್ಗಳಂತ ಕರಿಬೋದು. ಸೊ ಡಿಫ್ರೆನ್ಸ್ ಏನಿರುತ್ತೆ, ಪ್ರೈಮರಿ ವೇವ್ಸ್ಗಳು ಸಾಲಿಡ್ ಹಾಗೂ ಲಿಕ್ವಿಡ್ನಲ್ಲಿ ಪಾಸ್ ಆಗೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಎಸ್ ವೇವ್ಸ್ ಅಂತ ಬಂದಾಗ ಸೊ ಹೇಗೆ ಇದು ಕೇವಲ ಒಂದು ಸಾಲಿಡನ್ನು ಹೊರತುಪಡಿಸಿ ಲಿಕ್ವಿಡ್ ಫೇಸ್ ನಡಿಯಲ್ಲಿ ಮಾತ್ರ ಹೋಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ ಮೇಜರ್ ಡಿಫ್ರೆನ್ಸ್ ಏನು, ಬೇಸಿಕ್ ಇನ್ಫಾರ್ಮೇಷನ್ ನಡಿಯಲ್ಲಿ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಹೆಚ್ಚು ಡಿಸ್ಟ್ರಕ್ಟಿವ್ ಇರೋದನ್ನು ಎಸ್ ವೇವ್ಸ್ ನಡಿಯಲ್ಲಿ ಅಥವಾ ಸರ್ಫೇಸ್ ವೇವ್ನಲ್ಲಿ ನಾವು ಕಾಣ್ತೀವಿ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಅರ್ತ್ ಕ್ವೇಕ್ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇದೆ ಅಂತಂದರೆ ಪರ್ಟಿಕ್ಯುಲರ್ಲಿ ನಾವು ಏನು ಪ್ರಾಬ್ಲಮ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇವಾಗ ಕೆಲವೊಂದಿಷ್ಟು ಏರಿಯಾಗಳೇನಿರುತ್ತೆ ಅಂದರೆ ಟೆಕ್ಟಾನಿಕ್ ಆ್ಯಕ್ಟಿವಿಟೀಸ್ಗಳು. ಸೊ ಎಲ್ಲಿ ಪ್ಲೇಟ್ಸ್ಗಳ ಒಂದು ಕೊಲ್ಯಾಬ್ರೇಷನ್ ಇರುತ್ತೆ, ಟೆಕ್ಟಾನಿಕ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಆ ಒಂದು ನಿಯರೆಸ್ಟ್ ಏರಿಯಾನಲ್ಲಿ ನಾವು ಅರ್ಥಕ್ವೇಕ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಈವನ್ ಹ್ಯೂಮನ್ ಮೇಡ್ ಆ್ಯಕ್ಟಿವಿಟೀಸ್ನ ಮುಖಾಂತರ, ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಡಿಸಾಸ್ಟರ್ ಆಗಲಿಕ್ಕೆ ಇವಾಗ ನೋಡಿ ಅಂದರೆ ನಾವು ಫಸ್ಟ್ ಹೆಚ್ಚು ಮೈನಿಂಗ್ ಮಾಡೋ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇವುಗಳ ಮುಖಾಂತರ ಏನಾಗುತ್ತೆ ಅಂದರೆ ಆ ಒಂದು ಏರಿಯಾನಲ್ಲಿ ಅರ್ತ್ಗೆ ಸಂಬಂಧಪಟ್ಟಂಥ ಒಂದು ಸಡಿಲ ಕ್ರಿಯೆಗಳು ನಡೀತಾ ಇರುತ್ತೆ. ಸೊ ಇದರಿಂದಾಗಿ ಅದು ಒಂದು ವೀಕ್ನೆಸ್ಸನ್ನು ಅಥವಾ ಝೋನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅರ್ಥಕ್ವೇಕ್ಗಳು ಹ್ಯೂಮನ್ ಮೇಡ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡುತ್ತೆ, ಆಂಥ್ರೋಪೋಜೆನಿಕ್ ಒಂದು ಇನ್ಫ್ಲುಯೆನ್ಸನ್ನು ಸಹ ಗಮನ ಹರಿಸ್ಬೋದು, ಅಥವಾ ನ್ಯಾಚುರಲ್ ಬೇಸ್ನಲ್ಲೂ ಸಹ ಕೆಲವೊಂದಿಷ್ಟು ವೀಕೆಸ್ಟ್ ಏರಿಯಾಗಳಿರುತ್ತೆ. ಸೊ ಅದರ ಮುಖಾಂತರ ಆಗುತ್ತೆ. ಈವನ್ ವಾಲ್ಕಿನೋಸ್ ಆಗ್ತಿರುತ್ತಲ್ಲ, ಆ ಒಂದು ಏರಿಯಾ ನಡಿನಲ್ಲೂ ಸಹ ಅರ್ಥಕ್ವೇಕ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತೇವೆ ಅಂತ ಹೇಳ್ಬೋದು. ಸೊ ಮೇಜರ್ ರೀಸನ್ಸ್ಗಳು. ಸೊ ಇವಾಗ ಪರ್ಟಿಕ್ಯುಲರ್ಲಿ ನಾವು ಅಫ್ಘಾನಿಸ್ತಾನದ ಒಂದು ಲೊಕೇಶನ್ಸನ್ನು ತೆಗೆದುಕೊಳ್ಳೋದಾದರೆ ಓಕೆ ಇದು ಸಿಸ್ಮಿಕಲಿ ಆ್ಯಕ್ಟಿವ್ ಇರತಕ್ಕಂಥ ಒಂದು ಝೋನ್ ಅಡಿನಲ್ಲಿ ಕಂಡು ಬರುತ್ತೆ. ಸೊ ಇದರ ಒಂದು ಬೌಂಡ್ರಿ ನೋಡಿದಾಗ ಇಂಡಿಯನ್ ಪ್ಲೇಟ್ ಅಂತ ನಾವು ಗಮನಿಸ್ಬೋದು, ಯುರೇಷಿಯನ್ ಪ್ಲೇಟ್. ಸೊ ಇವೆರಡೂ ಪ್ಲೇಟ್ಗಳ ಮಧ್ಯೆ ಒಂದು ನಾವು ಅಫ್ಘಾನಿಸ್ತಾನಲ್ಲಿ ಇವಾಗ ಆಗ್ತಾ ಇರುವಂಥ ಒಂದು ಲೊಕೇಶನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ಸಿಸ್ಮಿಕ್ ಹಜಾರ್ಡ್ ಫ್ಯಾಕ್ಟರ್ಸ್ಗಳಂತ ನಾವು ಏನು ಕನ್ಸಿಡರ್ ಮಾಡ್ಬೋದು. ಈ ಒಂದು ಏರಿಯಾಗೆ ಸಂಬಂಧಪಟ್ಟಂತೆ ಏನೇನು ಇಶ್ಯೂಸ್ ಇದೆ ಅಂತಂದರೆ ಫೋಕಸ್ ಏರಿಯಾ ಏನಿರುತ್ತೆ ಅಂದರೆ, ಫೋಕಸ್ ಏರಿಯಾ ಅಂತಂದರೆ ಇವಾಗ ನಾವು ಆಲ್ರೆಡಿ ನೋಡಿದ್ವಲ್ಲ, ಸೊ ಎಲ್ಲಿ ಅರ್ಥಕ್ವೇಕ್ ಜನರೇಟ್ ಆಗುತ್ತೆ, ಯಾವ ರೀಜನಲ್ಲಿ ಜನರೇಟ್ ಆಗುತ್ತಲ್ಲ, ಸೊ ಆ ಒಂದು ಫೋಕಸ್ ಅರ್ಥಕ್ವೇಕ್ ಏನಿದೆಯಲ್ಲ ಅದು ಒಂದು ಸರ್ಫೇಸ್ ನೋಡಿದ್ರೆ ತುಂಬ ನಿಯರೆಸ್ಟ್ ಇದೆ ಅಂತ ಹೇಳ್ಬೋದು. ಶಾಲೋ ಕಂಡೀಷನಲ್ಲಿದ್ದರೆ, ತುಂಬ ನಿಯರೆಸ್ಟ್ ಇರುವಂಥ ಸಂದರ್ಭದಲ್ಲಿ ಅರ್ಥಕ್ವೇಕ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ. ಪುವರ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಈವನ್ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಇರೋದ್ರಿಂದನೂ ಸಹ ಒಂದು ವಲ್ನರಬಲ್ ಏರಿಯಾ ಅಂತ ಅಂದರೆ ಅದರ ಒಂದು ಡಿವಾಸ್ಟೇಷನ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಬೇಸಿಕ್ ಚಾಲೆಂಜಸ್ಗಳು ಏನಿರ್ಬೋದು, ವೀಕ್ ಇನ್ಫ್ರಾಸ್ಟ್ರಕ್ಚರ್, ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಮೆಡಿಕಲ್ ಫೆಸಿಲಿಟೀಸ್ಗಳು ಇವಾಗ ನಡೀತಾ ಇದೆ. ಅಂದರೆ ಇವಾಗ ಇಂಪ್ಯಾಕ್ಟ್ ಆಗಿದೆ, ಅಂದರೆ ಇವಾಗ ಆಗ್ತಾ ಇರುವಂಥ ಒಂದು ಅರ್ಥಕ್ವೇಕ್ನಿಂದ ಅಲ್ಲಿ ಏನು ಒಂದು ಸ್ಥಿತಿಗತಿಗಳಾಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಆಲ್ರೆಡಿ ನಾವು ಇಮಿಡಿಯೇಟಾಗಿ ರಿವ್ಯಾಂಪ್ ಮಾಡಲಿಕ್ಕೆ ಆಗೋದಿಲ್ಲ, ವೀಕ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ನಾವು ಗಮನ ಹರಿಸ್ತಾ ಇದ್ವಿ. ಈವನ್ ಪೊಲಿಟಿಕಲಿ ಸಹ ಇನ್ಸ್ಟೇಬಲ್ ಇರ್ತಕ್ಕಂಥ ಒಂದು ಅಫ್ಘಾನಿಸ್ತಾನ ಅಂತ ಹೇಳ್ಬೋದು. ಈವನ್ ಮೌಂಟೇನಿಯಸ್ ಟೆರಿನ್ಸ್ಗೆ ಇರೋದ್ರಿಂದ ಹೆಚ್ಚು ನಾವು ರೆಸ್ಕ್ಯೂ ಮಾಡಲಿಕ್ಕೆ, ರಿಲೀಫನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಲ್ಯಾಕ್ ಆಫ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಸೊ ಇವೆಲ್ಲ ಬೇಸಿಕ್ ಇಶ್ಯೂಸ್ ಅಂತ ನಾವು ಗಮನ ಹರಿಸುವಂಥದ್ದು. ಸೊ ಇವಾಗ ಇಂಪ್ಲಿಕೇಶನ್ಸ್ಗಳು ಏನಾಗ್ಬೋದು, ಭಾರತ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ಹ್ಯುಮ್ಯಾನಿಟೇರಿಯನ್ ಆ್ಯಂಗಲ್ ಐತಲ್ಲ, ಇಂಡಿಯಾ ಏನು ಮಾಡುತ್ತೆ, ಈ ಒಂದು ಪ್ರೀವಿಯಸ್ಲಿ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಗಮನ ಹರಿಸ್ತದೆ. ಪಾಸ್ಟ್ ಡಿಸಾಸ್ಟರ್ಗೆ ಸಂಬಂಧಿಸಿದಂತೆ ಭಾರತ ಫುಡ್ ಹಾಗೂ ಮೆಡಿಕಲ್ ಅಸಿಸ್ಟೆನ್ಸನ್ನು ಎಕ್ಸ್ಟೆನ್ಷನ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು. ಸೊ ರೀಜ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತನೂ ಸಹ ಇವರು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಇನ್ಸ್ಟೆಬಿಲಿಟಿ ಆಗಿರ್ಬೋದು, ಮೈಗ್ರೇಷನ್ ಆಗಿರ್ಬೋದು, ಹ್ಯುಮ್ಯಾನಿಟೇರಿಯನ್
ಕ್ರೈಸಿಸ್ಗಳು ಆಗಿರ್ಬೋದು, ಈವನ್ ಜಿಯೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ತಾಲಿಬಾನ್ಸ್ಗಳ ಒಂದು ಡಿಸ್ಟ್ರಿಕ್ಷನ್ಗೆ ಸಂಬಂಧಿಸಿದಂತೆಯೂ ಸಹ ಹೆಚ್ಚು ಇಶ್ಯೂಸನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇವತ್ತೇನು ಮಾಡ್ಬೋದು, ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ರಿಲೀಫನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಯಾರ್ಯಾರು ಹೆಲ್ಪ್ ಮಾಡ್ತಾರೆ? ಭಾರತ ಹೆಲ್ಪ್ ಮಾಡುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಸಹ ಮುಂದಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಇವಾಗ ಅರ್ಥಕ್ವೇಕ್ ಸಂಬಂಧಿಸಿದಂತೆ ಕಂಪ್ಲೀಟಾಗಿ ಒಂದು ರಿವಿಷನನ್ನು ಕೊಡಿ. ಸೊ ಯಾವ ರೀತಿಯಾಗಿ ಝೋನ್ಸ್ಗಳನ್ನು ಕ್ಲಾಸಿಫಿಕೇಷನನ್ನು ಮಾಡಿದ್ದೀವಿ, ಸೊ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಆಲ್ರೆಡಿ ಕೇಳ್ತಾ ಇದ್ದಾರೆ, ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಇವಾಗ ಆಲ್ರೆಡಿ ಏನೇನು ಇಶ್ಯೂಸ್ ಇದೆಯಲ್ಲ, ಚಾಲೆಂಜಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ GS ಪೇಪರ್ 3 ನಡೆಯಲ್ಲಿ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕವರ್ ಮಾಡುವಂಥದ್ದು. ಓಕೆನಾ? ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಕನ್ಸಲ್ಟೇಷನನ್ನು ಮಾಡಬೇಕಾಗತ್ತೆ. ಇನ್ನು ಮುಂದಿನ ಹಂತದಲ್ಲಿ ಇಂಡಿಯಾ ಸೆಟ್ಸ್ ಐ ಆನ್ $1 trillion ಸೆಮಿ ಕಂಡಕ್ಟರ್ಸ್ ಮಾರ್ಕೆಟ್ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಇದು ಪ್ರಧಾನಮಂತ್ರಿಯವರು ಪ್ರಾಮಿಸಸ್ ಮಾಡಿರೋದ್ರಲ್ಲಿ ಒಂದಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಸೆಮಿ ಕಂಡಕ್ಟರ್ಸ್ ನಮ್ಗೆ ಯಾಕೆ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸಾಕಷ್ಟು ಸರ್ತಿ ನಾವು ನೋಡಿದ್ದೀವಿ, ಚೈನಾ ಇವತ್ತು ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಹೈಯೆಸ್ಟ್ ಸಪ್ಲೈಯನ್ನು ಮಾಡ್ತಾ ಇದೆ. ಓಕೆ, ಸೊ ಗ್ಲೋಬಲ್ ಲೆವೆಲ್ನ ಒಂದು ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಸೆಮಿ ಕಂಡಕ್ಟರ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಚೈನಾ ಇದರ ಒಂದು ಡಿಮ್ಯಾಂಡನ್ನು ಮೀಟ್ ಮಾಡ್ತಾ ಇದೆ. ಸೊ ಆ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಇವಾಗ ಸೆಮಿ ಕಂಡಕ್ಟರ್ಸ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇವಾಗ ಮೋದಿಜಿಯವರು ಈ ಒಂದು ಸೆಲ್ಫ್ ರಿಲಯನ್ಸನ್ನು ಹೊಂದಬೇಕು, ಅಂದರೆ ಸಫಿಷಿಯನ್ಸಿಯನ್ನು ನಾವು ಹೊಂದಬೇಕು ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಸೆಮಿ ಕಂಡಕ್ಟರ್ಸ್ ಅಂತ ನಾವು ನೋಡಿದಾಗ ಒಂದು ಕಂಡಕ್ಟಿವಿಟಿಯನ್ನು ಹೊಂದಿರತಕ್ಕಂಥ ಈ ಮಟೀರಿಯಲ್ ಸೆಮಿ ಕಂಡಕ್ಟರ್ಸ್ ಅಂತಂದರೆ ಈ ಒಂದು ಕಂಡಕ್ಟಿವಿಟಿ ಏನಿರುತ್ತಲ್ಲ ಅದು ಮಿಡಲ್ ಪಾತಲ್ಲಿರುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಮಟೀರಿಯಲ್ ತೊಗೊಂಡಾಗ ಸೆಮಿ ಕಂಡಕ್ಟಿವಿಟಿ ಅನ್ನೋ ಇದು ನಮ್ಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಸಾಕಷ್ಟು ಎಲೆಕ್ಟ್ರಾನಿಕ್ ಗೂಡ್ಸ್ ನಡೆಯಲ್ಲಿ ಈ ಒಂದು ಫಿನಾಮಿನಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಕಂಡಕ್ಟರ್ ಮತ್ತು ಇನ್ಸುಲೇಟರ್ಸ್ ಮಧ್ಯೆ ಆ್ಯಕ್ಟ್ ಮಾಡುವಂಥವ್ರನ್ನ ನಾವು ಇವರಿಗೆ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಒಂದು ಸಂದರ್ಭದಲ್ಲಿ ಸಿಲಿಕಾನ್ ಎಕ್ಸಾಂಪಲನ್ನು ನಾವು ತೆಗೆದುಕೊಳ್ಬೋದು. ಸೊ ಈ ಒಂದು ಸಿಲಿಕಾನ್ ಕಂಟೆಂಟನ್ನು ತೋರಿದಾಗ ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂತಂದಾಗ ಎಲೆಕ್ಟ್ರಾನಿಕ್ಸ್, ಟೆಲಿಕಾಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, EVs ಹಾಗೂ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಯೂಸ್ ಮಾಡ್ತೀವಿ. ಸೊ ಚಿಪ್ಸನ್ನು ತಯಾರಿಕೆ ಮಾಡೋದ್ರಲ್ಲಿ ಈ ಒಂದು ಸಿಲಿಕಾನ್ನ ಇಂಪಾರ್ಟೆನ್ಸನ್ನು ಕಾಣ್ಬೋದು. ಸಿಲಿಕಾನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೆಮಿ ಕಂಡಕ್ಟರ್. ಓಕೆ, ಸೊ ಈ ಸೆಮಿ ಕಂಡಕ್ಟರ್ನ ಒಂದು ಬ್ಯಾಕ್ಗ್ರೌಂಡು, ಸೊ ಅದರ ಒಂದು ಇನ್ಫಾರ್ಮೇಷನ್. ಸೊ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇಂಡಸ್ಟ್ರಿ ಆಸ್ಪೆಕ್ಟ್ನ ಒಂದು ಎಕನಾಮಿಕ್ ಆಸ್ಪೆಕ್ಟಲ್ಲಿ ನಾವು ನೋಡೋದಾದರೆ ಈ ಒಂದು ಸೆಮಿ ಕಂಡಕ್ಟರ್ಸನ್ನು ನಾವು ನೋಡೋದಾದ್ರೆ 2023ರಲ್ಲಿ ನಿಯರ್ಲಿ $650 ಬಿಲಿಯನ್ನಷ್ಟು ವ್ಯಾಲ್ಯೂವನ್ನು ಇದು ಹೊಂದಿದೆ ಕೇವಲ ಸೆಮಿ ಕಂಡಕ್ಟರ್. ಸೊ ಭಾರತ 2030ರಲ್ಲಿ $1 ಟ್ರಿಲಿಯನಷ್ಟು ಈ ಒಂದು ಸೆಮಿ ಕಂಡಕ್ಟರ್ ಮಾರ್ಕೆಟನ್ನು ರೀಚ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ. ನಮ್ಮ ಸಾಕಷ್ಟು ಟಾರ್ಗೆಟ್ಸ್ಗಳು 2030ನಲ್ಲಿದೆ ಅಂತ ನೋಡ್ಬೋದಲ್ವಾ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಒಂದು ಟಾರ್ಗೆಟು 30 ಇದೆ. ಸೊ ಭಾರತದ ಒಂದು ಟಾರ್ಗೆಟು ಸಹ 30 ಇದೆ, ಅಂದರೆ 2030 ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಸೆಮಿ ಕಂಡಕ್ಟರ್ ಮಾರ್ಕೆಟ್ನಲ್ಲಿ ಡಾಮಿನೇಟ್ ಮಾಡ್ತಾ ಇರ್ತಕ್ಕಂತಹ ಬೇರೆ ಬೇರೆ ಪ್ಲೇಯರ್ಸ್ ಅಂದರೆ ಈಸ್ಟ್ ಏಷ್ಯಾದಲ್ಲೇ ತೈವಾನ್ ಇದೆ, ಸೌತ್ ಕೊರಿಯಾ ಇದೆ, ಚೈನಾ ಹಾಗೂ ಜಪಾನ್. ಓಕೆ, ಚೈನಾವನ್ನು ಹೊರತುಪಡಿಸಿ ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಸೌತ್ ಕೊರಿಯಾ ಇವುಗಳ ಒಂದು ಪ್ರೆಸೆನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಭಾರತದ ಒಂದು ಕರೆಂಟ್ ಸ್ಟೇಟಸ್ ಅಂತಂದರೆ ನಾವು ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಒಂದು ಚಿಪ್ ಡಿಸೈನ್ಗೆ ಸಂಬಂಧಪಟ್ಟಂಥ ಒಂದು ವರ್ಕ್ ಫೋರ್ಸ್ ಬೇಕಲ್ಲ. ಸೊ ಇದನ್ನು ತಯಾರು ಮಾಡಲಿಕ್ಕೆ ಬೇಕಾಗುವಂಥ ಒಂದು ವರ್ಕ್ ಫೋರ್ಸು 20% ಫೋರ್ಸನ್ನು ಭಾರತ ಹೊಂದಿದೆ ಅನ್ನೋದ್ರ ಮೇಲೆ ನಾವಿಲ್ಲಿ ಗಮನ ಹರಿಸ್ಬೋದು. ಭಾರತದ ಒಂದು ಸ್ಟೇಟಸನ್ನು ಅಥವಾ ಸ್ಥಿತಿಗತಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈವನ್ ಪರ್ಟಿಕ್ಯುಲರ್ಲಿ ಒಂದು ಚಿಪ್ ಫ್ಯಾಬ್ರಿಕೇಷನ್ಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ. ಓಕೆನಾ? ಸೊ ಚಿಪ್ ಡಿಸೈನ್ಗೂ ಸಹ ನೋಡೋದಾದರೆ ಕಡಿಮೆ ಒಂದು ಎಫಿಷಿಯನ್ಸಿಯನ್ನು ತೋರಿಸ್ತಾ ಇದೆ. ಫ್ಯಾಬ್ರಿಕೇಷನ್ಗೂ ಸಂಬಂಧಪಟ್ಟಂತೆಯೂ ಸಹ ನಾವು ಬೇರೆ ಒಂದು ಕಂಟ್ರಿಯಿಂದ ಹೆಚ್ಚು ಇಂಪೋರ್ಟನ್ನು ಮಾಡ್ಕೋತೇವೆ, ಅಂದರೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ನಿಯರ್ಲಿ $23 ಬಿಲಿಯನ್ ಅಷ್ಟು ಆ್ಯನ್ಯುವಲ್ ಬೇಸಿಸ್ ಮೇಲೆ ನಾವು ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ ಅಂತ ನಾವು ಗಮನ ಹರಿಸ್ಬೋದು. ನಮ್ಮ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ 2021ರಲ್ಲಿ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವನ್ನು ಲಾಂಚ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಒಂದು ಬೇಸಿಕ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ನಾವು ಗಮನಿಸ್ಬೋದು, ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮನ್ನು ನಾವು ತರಬೇಕು ಭಾರತದಲ್ಲಿ ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಇನ್ಸೆಂಟಿವ್ಸನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸರಿಸುಮಾರು 70,000 ರೂಪಾಯಿಗಳನ್ನು ಇದ್ರ ಮೇಲೆ ಒಂದು ಪ್ಯಾಕೇಜ್ ಆಗಿ ಸೆಮಿ ಕಂಡಕ್ಟರ್ಗೆ ಕೊಟ್ಟಿದ್ದಾರೆ. 50% ಅಷ್ಟು ಫೈನಾನ್ಷಿಯಲ್ ಸಪೋರ್ಟನ್ನು ಸಹ ಈ ಒಂದು ಫ್ಯಾಬ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ.
ಬೇರೆ ಬೇರೆ ಒಂದು ಕಂಪ್ನಿಗಳೊಂದಿಗೂ ಸಹ ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಮೈಕ್ರಾನ್ ಆಗಿರ್ಬೋದು, ಫ್ಯಾಕ್ಸ್ಕಾನ್ ಆಗಿರ್ಬೋದು, ವೇದಾಂತ. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಂಪ್ನಿಗಳೊಂದಿಗೂ ಸಹ ಒಂದು ಕೊಲ್ಯಾಬ್ರೇಷನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಸೊ ಇದರಿಂದ ಸಿಗ್ನಿಫಿಕೆನ್ಸ್ ಏನಿದೆ, ಒಂದು ವೇಳೆ ನಾವು ಸೆಲ್ಫ್ ಸಫಿಷಿಯನ್ಸಿಯನ್ನು ಹೊಂದಿದರೆ 2030 ಒಳಗಾಗಿ ಸರಿಸುಮಾರು $1 ಟ್ರಿಲಿಯನ್ ಸೆಮಿ ಕಂಡಕ್ಟರ್ ಮಾರ್ಕೆಟನ್ನು ಹೊಂದಿದರೆ ಯಾವ ರೀತಿಯಾಗಿ ಬೆನಿಫಿಟ್ ನಮಗಾಗುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡಬೇಕು. ಇದರಿಂದ ನಮಗೆ ಸ್ಟ್ರಾಟಜಿಕ್ ಅಟಾನಮಿಯನ್ನು ಹೊಂದಿದಂಗೆ ಆಗುತ್ತೆ. ಓಕೆ, ಸ್ಟ್ರಾಟಜಿಕ್ ಅಟಾನಮಿಯನ್ನು ಹೊಂದುವಂಥದ್ದು. ಸೊ ಇದರಿಂದ ನಾವು ಇಂಪೋರ್ಟ್ ಮಾಡೋದನ್ನು ನಿಲ್ಲಿಸ್ತೀವಿ. ಸೊ ಇಂಪೋರ್ಟ್ ನಿಯರ್ಲಿ $23 ಬಿಲಿಯನ್ ಅಷ್ಟಿದೆಯಲ್ಲ, ಸೊ $23 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ ಪರ್ಟಿಕ್ಯುಲರ್ಲಿ ಇದರ ಒಂದು ಇಂಪೋರ್ಟನ್ನು ರೆಡ್ಯೂಸ್ ಮಾಡುವಂಥದ್ದು ಇರುತ್ತೆ. ನಾವು ಚೈನಾ ಮತ್ತು ತೈವಾನ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಎಕನಾಮಿಕ್ ಗ್ರೋತು ಸಹ ಆಗುತ್ತೆ. ಎಲೆಕ್ಟ್ರಾನಿಕ್ಸ್, EV, AI ಮತ್ತು ಡಿಫೆನ್ಸ್, 5Gಗೆ ಸಂಬಂಧಪಟ್ಟಂತೆ ಒಂದು ಗ್ರೋತನ್ನು ಸಹ ನಾವು ಎನ್ಹ್ಯಾನ್ಸ್ ಮಾಡ್ಬೋದು. ಸಾಕಷ್ಟು ಯೋಜನೆಗಳನ್ನು ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಿಸಿದಂತೆ ಸಹ ಸರ್ಕಾರ ಮುಂದಾಗ್ತಾ ಇದೆ. ಜಾಬ್ ಕ್ರಿಯೇಷನ್ಸನ್ನು ಇದು ಮಾಡುತ್ತೆ. ಸೊ ಇವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಅದಕ್ಕೆ ಬೇಕಾಗಿರುವಂಥ ಒಂದು ವರ್ಕ್ ಫೋರ್ಸನ್ನು ಸಹ ನಾವಿಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಜಾಬ್ ಕ್ರಿಯೇಷನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಗಮನ ಹರಿಸ್ಬೋದು. ಗ್ಲೋಬಲ್ ಸಪ್ಲೈಗೂ ಸಹ ನಾವು ಇದರಲ್ಲಿ ನಮ್ಮ ಒಂದು ಪಾರ್ಟಿಸಿಪೇಷನನ್ನು ಮಾಡ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಒಂದು ಸಪ್ಲೈ ಪ್ರೊವೈಡ್ ಮಾಡಲಿಕ್ಕೆ ಭಾರತ ನಡೆಯುತ್ತೆ. ಸೊ ಇವಾಗ ಭಾರತ ಎಂಬುದು ಚೈನಾ +1 ಪೊಸಿಷನಿಂಗ್ಗೆ ಸಂಬಂಧಪಟ್ಟಂತೆ ಸಹ ಅಂದರೆ ಅದಕ್ಕೊಂದು ಸಪೋರ್ಟನ್ನು ಮಾಡ್ಬೋದು. ಅದ್ರ ಜೊತೆಗೆ ತಾನೂ ಸಹ ಗ್ಲೋಬಲ್ ಲೆವೆಲಲ್ಲಿ ಒಂದು ಗ್ಲೋಬಲ್ ಸಪ್ಲೈಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಅಂತ. ಸೊ ನ್ಯಾಷನಲ್ ಸೆಕ್ಯೂರಿಟಿ ಅಂತ ನೋಡಿದಾಗ ಸೊ ಚಿಪ್ಸಿಂದ ನಮ್ಗೆ ಏನಾಗುತ್ತೆ, ಒಂದು ಡಿಫೆನ್ಸ್ ಆಗಿರ್ಬೋದು, ಸೈಬರ್ ಸಿಸ್ಟಮ್ಗೆ ಸಂಬಂಧಿಸಿದಂತೆಯೂ ಸಹ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ನಾವು ಈಗ ಡಿಫೆನ್ಸ್ ಅಂದಾಗ ಅದು ಮ್ಯಾಂಡೇಟರಿ ಪ್ರೊವಿಷನ್ ಅಲ್ಲ. ಇವಾಗಿನ ಒಂದು ಕಂಟೆಕ್ಸ್ನ ನೋಡಿದಾಗ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಜಿಯೋ ಪೊಲಿಟಿಕ್ಸನ್ನು ಗಮನ ಹರಿಸಿದಾಗ ಒಂದು ರಾಷ್ಟ್ರ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚು ಕೆಪಾಬಿಲಿಟಿಯನ್ನು ಹೊಂದಬೇಕು. ಓಕೆ, ಸೊ ಡಿಫೆನ್ಸ್ ನಡೆಯಲ್ಲಿ ಸಾಕಷ್ಟು ಕೆಪಾಬಿಲಿಟಿಯನ್ನು ಹೊಂದಲೇಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಸೆಮಿ ಕಂಡಕ್ಟರ್ಸ್ಗಳ ಇಂಪಾರ್ಟೆನ್ಸ್ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಒಂದು ಸೆಕ್ಯೂರಿಟಿಯನ್ನು ಸಹ ಇದು ಎನ್ಶೋರ್ ಮಾಡುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಚಾಲೆಂಜಸ್ಗಳು ಏನಿದ್ದಾವೆ, ಈ ಒಂದು ಚಾಲೆಂಜಸ್ ನಡಿನಲ್ಲಿ ನಾವು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರ್ತಕ್ಕಂತೆ ಮಾಡಬೇಕಾಗತ್ತೆ. ಸೊ ಒಂದೊಂದು ಪ್ಲ್ಯಾಂಟಿಗೆ ಎಷ್ಟೆಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ ಅಂತ ನೋಡ್ಬೋದು. ಸೊ ಹೈ ವಾಟರ್ ಆ್ಯಂಡ್ ಪವರ್ ಡಿಮ್ಯಾಂಡ್ ಇರುತ್ತೆ. ನಾವು ಅಂದರೆ ಈ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಏನೇನು ಚಾಲೆಂಜಸ್ ಇರುತ್ತೆ, ಸ್ಕಿಲ್ಡ್ ಆಗಿರ್ತಕ್ಕಂಥ ವರ್ಕ್ ಫೋರ್ಸ್ನ ಒಂದು ಚಾಲೆಂಜಸ್ ಇರುತ್ತೆ ಅಲ್ವಾ, ಶಾರ್ಟೇಜ್ ಇರುತ್ತೆ. ಆಮೇಲೆ ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಕಾಂಪಿಟೇಷನ್ ಸಹ ನಾವಿಲ್ಲಿ ಬೀಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದಿಷ್ಟು ಕಂಪ್ನೀಸ್ಗಳು ಏನಿದಾವಲ್ಲ, ಗ್ಲೋಬಲ್ ತೈವಾನ್ ಆಗಿರ್ಬೋದು, ಸೌತ್ ಕೊರಿಯಾದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಂಪ್ನೀಸ್ಗಳಿದ್ದಾವೆ. ಅವುಗಳನ್ನು ಬೀಟ್ ಮಾಡಲಿಕ್ಕೂ ಸಹ ಮುಂದಾಗಬೇಕಾಗುವಂಥ ಒಂದು ಕಾಂಪಿಟೇಷನ್ ಆಲ್ರೆಡಿ ಇದೆ. ಹೆಂಗೆ ನಾವು ಗ್ಲೋಬಲ್ ಲೆವೆಲಲ್ಲಿ ಒಂದು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಅಡ್ರೆಸ್ಸನ್ನು ಮಾಡಬೇಕು, ಟೆಕ್ನಾಲಜಿ ಡಿಪೆಂಡೆನ್ಸಿಯನ್ನು ಸಹ ನಾವು ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಇಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಆಲ್ರೆಡಿ ಕೆಲವೊಂದಿಷ್ಟು ರಾಷ್ಟ್ರಗಳು ಮೊನೊಪೊಲಿಯನ್ನು ಹೊಂದಿದೆ. ನಾವು ಆಲ್ರೆಡಿ ನೋಡಿರೋ ಪ್ರಕಾರ ತೈವಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಚೈನಾ ಮತ್ತು ಜಪಾನ್, ಈ 4 ದೇಶಗಳು ಗ್ಲೋಬಲ್ ಲೆವೆಲಲ್ಲಿ ಹೆಚ್ಚು ಸಪ್ಲೈಯನ್ನು ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ನಾವು ಗಮನ ಹರಿಸೋದಾದರೆ ಸೊ ಹೇಗೆ ನಾವು ಇದನ್ನು ಅಡ್ರೆಸ್ ಮಾಡಬೇಕು ಅಂತ, ಅಥವಾ ಈಗಿರ್ತಕ್ಕಂಥ ಒಂದು ಪ್ರೋಗ್ರಾಮನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಏನು ಇನಿಷಿಯೇಟಿವ್ಸನ್ನು ಸರ್ಕಾರ ತಂದಿದೆ. ಓಕೆ, ಇನ್ನು ಸಿಕ್ಕಲ್ ಸೆಲ್ ಎನಿಮಿಯಾ. ಸೊ ಸಿಕ್ಕಲ್ ಸೆಲ್ ಎನಿಮಿಯಾ ಅನ್ಬೋದು, ಅಥವಾ ಸಿಕ್ಕಲ್ ಸೆಲ್ ಡಿಸೀಸ್ ಅಂತಲೂ ಸಹ ಅಡ್ರೆಸ್ ಮಾಡ್ತಾ ಇದ್ದಾರೆ ಈ ಆರ್ಟಿಕಲಲ್ಲಿ. ಈ ಒಂದು ಡಿಸೀಸ್ ಅಂತ ನಾವು ಗಮನ ಹರಿಸೋದಾದರೆ ಇದರ ಒಂದು ಫೀಚರ್ ಏನಿದೆ, ಯಾವ ರೀತಿಯಾಗಿ ನಾವು ಸಿಕ್ಕಲ್ ಸೆಲ್ ಎನಿಮಿಯಾ ಅಂತ ಗಮನಿಸ್ತೀವಿ. ಇಲ್ಲಿ ಸಿಕ್ಕಲ್ ಸೆಲ್ ಎನಿಮಿಯಾಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ನ ಟೈಟಲ್ ನೋಡಿ ಫಸ್ಟು. ಸಿಕ್ಕಲ್ ಸೆಲ್ನಲ್ಲಿ ದ ಬ್ಯಾಟಲ್ ಫಾರ್ ಡಿಸೇಬಲ್ ಪೀಪಲ್ಗೆ ಸಂಬಂಧಪಟ್ಟಂತೆ ಡಿಸೇಬಿಲಿಟಿ ಜಸ್ಟಿಸನ್ನು ಇವರು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಸಿಕ್ಕಲ್ ಸೆಲ್ ಎನಿಮಿಯಾ ಅಥವಾ ಸಿಕ್ಕಲ್ ಸೆಲ್ ಡಿಸೀಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ ಸೊ ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಆರ್ಟಿಕಲ್ ಕಂಟೆಕ್ಸ್ಟ್, ಸಿಕ್ಕಲ್ ಸೆಲ್ ಎನಿಮಿಯಾ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಬೇಸಿಕ್ ಸೈನ್ಸಲ್ಲಿ ನೋಡಿದಾಗ ಇದ್ರ ಮೇಲೆ ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳಿರ್ತಾರೆ. ಸಿಕ್ಕಲ್ ಸೆಲ್ ಎನಿಮಿಯಾ ಅಂತಂದರೆ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಅಥವಾ ಇದಕ್ಕೆ ಸಿಕ್ಕಲ್ ಸೆಲ್ ಡಿಸೀಸ್ ಅಂತಲೂ ಸಹ ಅಡ್ರೆಸ್ ಮಾಡ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಸಿಕ್ಕಲ್ ಸೆಲ್ ಎನಿಮಿಯಾ ಕೆಲವೊಂದಿಷ್ಟು ಜನರಲ್ಲಿ ಮಾತ್ರ ಇದು ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ಹೆರಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ಅನುವಂಶೀಯವಾಗಿ ಒಬ್ಬರಿಂದ ಒಬ್ಬರಿಗೆ, ಅಂದರೆ ಪ್ಯಾರೆಂಟಲ್ ಥ್ರೂ ಅವ್ರ ಬೇಬಿಗೆ ಹರಡ್ತಕ್ಕಂಥ ಒಂದು ಡಿಸೀಸ್ ಅಂತ ಹೇಳ್ಬೋದು. ಈ ಒಂದು ಸಿಕ್ಕಲ್ ಸೆಲ್ ಡಿಸೀಸ್ನ ಒಂದು ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಇಲ್ಲಿ 2 ರೀತಿಯಂಥ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ಇಲ್ಲಿ ಇನ್ಹೆರಿಟೆಡ್ ಡಿಸೀಸಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ಇನ್ನು ಜೊತೆಗೆ ಈ ಒಂದು ಗ್ರೂಪಲ್ಲಿ ಈ ಒಂದು ಸಿಕ್ಕಲ್ ಸೆಲ್ ಎನಿಮಿಯಾದಲ್ಲಿರ್ತಕ್ಕಂಥ ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ಕೇಳ್ತಾರೆ. ಈ ಒಂದು ಡೆಫಿನೇಷನನ್ನು ನಾವು ನೋಡೋದಾದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಿಕ್ಕಲ್ ಸೆಲ್ ಡಿಸೀಸ್ ಅನ್ನೋದನ್ನು ನಾವು ಗ್ರೂಪ್ ಆಫ್ ಇನ್ಹೆರಿಟೆನ್ಸ್ ಹಿಮೋಗ್ಲೋಬಿನ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಇದು ಡಿಸಾರ್ಡರ್ ಕಂಡೀಷನನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಈ ಒಂದು ಸಿಕ್ಕಲ್ ಸೆಲ್ ಎನಿಮಿಯಾನಲ್ಲಿ ಸಿಕ್ಕಲ್ ಸೆಲ್ ಶೇಪ್ಡ್ ಇರ್ತಕ್ಕಂಥ ಒಂದು RBCಯನ್ನು ಕಾಣ್ತಾ ಇದ್ದೀವಿ. RBCಯ ಒಂದು
ಇಂಪಾರ್ಟೆನ್ಸನ್ನು ನಾವು ನೋಡೋದಾದರೆ ನಮ್ಮ ದೇಹದಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಲ್ವಾ. ಸೊ ಈ ಒಂದು ಲಂಗ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇದರ ಅಡಿನಲ್ಲಿ ಒಂದು ಎಕ್ಸ್ಚೇಂಜ್ ಮಾಡ್ತಕ್ಕಂಥ ಅಂದರೆ ಆಕ್ಸಿಜನೇಷನನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಲಿಕ್ಕೆ RBC ತುಂಬ ಇಂಪಾರ್ಟೆಂಟ್. ಸೊ ಎಲ್ಲ ಆರ್ಗನ್ಸ್ಗಳಿಗೂ ಬೇಕಾಗುವಂಥ ಒಂದು ಆಕ್ಸಿಜನನ್ನು ಸಪ್ಲೈ ಮಾಡುವಂಥ ಒಂದು ಕಾರ್ಯ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಮಾಡ್ತಾ ಇರುತ್ತೆ. ಸೊ ಸರ್ಕ್ಯುಲೇಟರಿ ಆ್ಯಂಡ್ ರೆಸ್ಪಿರೇಟರಿ ಫಂಕ್ಷನ್ನು ಪ್ಯಾರಲಿ ವರ್ಕ್ ಆಗ್ತಾ ಇರುತ್ತೆ ಅಂತ ನಾವು ನೋಡ್ಬೋದು. ಸೊ ಈ ಒಂದು ಹಂತದಲ್ಲಿ ಈ ಒಂದು RBCಯ ಸ್ಟ್ರಕ್ಚರನ್ನು ನಾವು ನೋಡಿದಾಗ ಪರ್ಟಿಕ್ಯುಲರ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು RBCಯ ಸ್ಟ್ರಕ್ಚರನ್ನು ನೋಡಿದಾಗ ಇಲ್ಲಿ ನಾರ್ಮಲ್ RBC ಹೆಂಗಿರುತ್ತೆ ಹಾಗೂ ಈ ಒಂದು ಸಿಕಲ್ ಸೆಲ್ ಆಗಿರ್ತಕ್ಕಂಥ ಒಂದು RBCಯನ್ನು ನೋಡೋದಾದರೆ ಸಿಕಲ್ ಶೇಪ್ ಇರತಕ್ಕಂಥ ಒಂದು RBCನೇ ಇರುತ್ತೆ ನೋಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಇದರ ಒಂದು ಕ್ಯಾರಿಂಗ್ ಕೆಪಾಸಿಟಿ ಏನಿಲ್ಲ ಇರುತ್ತಲ್ಲ ಅದು ರೆಡ್ಯೂಸ್ ಆಗ್ತಾ ಬರೋದನ್ನು ನಾವಿಲ್ಲಿ ಗಮನಿಸ್ಬೋದು. ನಾರ್ಮಲ್ ಬ್ಲಡ್ ಸೆಲ್ಸ್ಗಳು ಹೆಂಗೆ ವರ್ಕ್ ಆಗುತ್ತೆ, ಸೊ ಅಬ್ನಾರ್ಮಲ್ ಆಗಿರ್ತಕ್ಕಂಥ ಈ ಒಂದು ರೆಡ್ ಬ್ಲಡ್ ಸೆಲ್ಸ್ಗಳು, ಸಿಕಲ್ಡ್ ಆಗಿರ್ತಕ್ಕಂಥ ಬ್ಲಡ್ ಸೆಲ್ಸ್ಗಳು ಹೇಗೆ ಒಂದು ಕ್ಯಾರಿಂಗ್ ಕೆಪಾಸಿಟಿಯನ್ನು ರೆಡ್ಯೂಸ್ ಮಾಡ್ತಾ ಇದೆ ಅಂತ ನಾವು ಕಾಣ್ಬೋದು. ಸೊ ಇದರಿಂದ ಕಂಪ್ಲೀಟ್ ಆಗಿ ಒಂದು ಬ್ಲಡ್ ಫ್ಲೋ ಡ್ಯಾಮೇಜ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮಲ್ಟಿಪಲ್ ಆರ್ಗನ್ಸ್ ಸಹ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನು ನಾವು ಆರ್ಟಿಕಲಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗೆ ಕನೆಕ್ಟ್ ಮಾಡೋದಾದರೆ ಆಥರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಇವಾಗ ನಾವು ಈ ಒಂದು ಸಿಕಲ್ ಸೆಲ್ಲನ್ನು ನಾವು ನೋಡಿದಾಗ, ಅಂದರೆ ಈ ಒಂದು ಡಿಸೀಸನ್ನು ಹೊಂದಿರತಕ್ಕಂಥ ಜನರನ್ನು ನಾವು ಗಮನ ಹರಿಸಿದಾಗ ಅವ್ರಿಗೆ ಬೇಕಾಗಿರುವಂಥ ಒಂದು ಡಿಸೇಬಲ್ಡ್ ಕಂಡೀಷನ್ ಅಂದರೆ ಡಿಸಾಬಿಲಿಟಿ ಸ್ಟೇಟಸನ್ನು ನಾವು ಪ್ರೊವೈಡ್ ಮಾಡಬೇಕು. ಇದರಿಂದ ನಾವು ಜಸ್ಟಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ವಿ. ಆಥರ್ ಅವರ ಕನ್ಸರ್ನ್ ಇಷ್ಟೇ. ನಾವು ಒಂದು ಆ್ಯಕ್ಟನ್ನು ನೋಡ್ತೀವಿ, 2016 ಇರ್ತಕ್ಕಂಥ ಒಂದು ಆ್ಯಕ್ಟನ್ನು ಇವರು ಎಂಫಸಿಸ್ ಮಾಡೋದ್ರ ಮುಖಾಂತರ ಅಲ್ಲಿ ಎಕ್ಸ್ಕ್ಲೂಷನನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2016 ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಾಬಿಲಿಟೀಸ್ ಆ್ಯಕ್ಟ್ ಅಂತ ನಾವು ಏನು ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಆ್ಯಕ್ಟನ್ನು ನಾವು ನೋಡಿದಾಗ ಈ ಒಂದು ಗೈಡ್ಲೈನ್ಸ್ ನಡಿನಲ್ಲಿ ನಾವು ಸರಿಯಾದಂಥ ಒಂದು ಸಿಕಲ್ ಸೆಲ್ ಇರ್ತಕ್ಕಂಥ ಜನರನ್ನು ಆ್ಯಡ್ ಮಾಡಬೇಕಾಗುತ್ತೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ನೀವು ಗಮನ ಹರಿಸ್ಬೋದು, ನಾವು ನಿನ್ನೆ ತಾನೇ ಚರ್ಚೆ ಮಾಡಿರೋ ಪ್ರಕಾರ ಒಂದು ಹಾರಿಜಾಂಟಲ್ ರಿಸರ್ವೇಷನ್ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಹಾರಿಜಾಂಟಲ್ ರಿಸರ್ವೇಷನ್, ವರ್ಟಿಕಲ್ ರಿಸರ್ವೇಷನ್ ಅಂತ ನೋಡಿದ್ವಿ ಅಲ್ವಾ. ಹಾರಿಜಾಂಟಲ್ ರಿಸರ್ವೇಷನ್ ಅಂತಂದಾಗ ನಾವು ಮಹಿಳೆಯರಿಗಾಗಿರ್ಬೋದು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಫ್ರೀಡಮ್ ಫೈಟರ್ಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ಏನು ವರ್ಟಿಕಲ್ ಲೆವೆಲಲ್ಲಿ ಕೊಡ್ತಾ ಇದೀವಲ್ಲ, ಎಡಿಷ್ನಲ್ ಆಗಿ ಅವ್ರಿಗೆ ಸ್ಪೆಸಿಫಿಕ್ ರಿಕಗ್ನೈಷನ್ನ ಕೊಡ್ತಾ ಇರೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ರಿಸರ್ವೇಷನ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಾವು ಎಜುಕೇಷನ್ ಸೆಕ್ಟರ್ ನಡಿಯಲ್ಲಿ ಅವರ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡುವಂಥದ್ದಾಗಲಿ ಹಾಗೂ ಈ ಒಂದು ಜಾಬನ್ನು ಪ್ರೊವೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹ ರಿಸರ್ವೇಷನ್ ರಿಕಗ್ನೈಷನ್ ನೋಡ್ತಾ ಇದ್ದೀವಿ. ಸಂವಿಧಾನಾತ್ಮಕವಾಗಿಯೂ ಸಹ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ಆರ್ಟಿಕಲ್ 15, 16 ನಡಿನಲ್ಲಿ ಈ ಒಂದು ರಿಸರ್ವೇಷನ್ ಆಸ್ಪೆಕ್ಟನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಆ ಥರ ನಾವು ಒಂದು ಜಸ್ಟಿಸನ್ನು ಕೊಡಬೇಕು ಅಂತಂದರೆ ಈ ಒಂದು ಏರಿಯಾ ಅಂದರೆ ಈ ಡಿಸೀಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇದು ಹೆಚ್ಚು ಆದಿವಾಸೀಸ್ಗಳಲ್ಲಿ ಇರ್ಬೋದು, ದಲಿತ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಇದು ಕಂಡು ಬರುತ್ತೆ. ಸೊ ಅವ್ರಿಗೂ ಸಹ ನಾವು ಒಂದು ಪ್ರಪೋರ್ಷನ್ನಲ್ಲಿ ನಾವು ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀರಿ. ಸೊ ಹಾಗಾಗಿ ಈ ಒಂದು ಆ್ಯಕ್ಟ್ ನಡಿನಲ್ಲಿ ನಾವು ಗೈಡ್ಲೈನ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಒಂದು ಸಿಕ್ಕಲ್ ಸೆಲ್ ಡಿಸೀಸನ್ನು ಹೊಂದಿರತಕ್ಕಂಥ ಪೇಷಂಟ್ಸ್ಗಳನ್ನು ನಾವು ಯಾಕೆ ಎಕ್ಸ್ಕ್ಲೂಡ್ ಮಾಡಬೇಕು ಅನ್ನುವಂಥ ಒಂದು ಕ್ವಶನನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ನಾವು ಇದು ಆಲ್ರೆಡಿ ಫೀಚರ್ಸನ್ನು ನೋಡಿರೋ ಪ್ರಕಾರ ಸೊ ಪಾಯಿಂಟ್ಸ್ಗಳೇನಿದ್ದಾವೆ ಅಂದರೆ, ಪುವರ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟನ್ನು ಇದು ಮಾಡ್ತಾ ಇದೆ, ಹಾಗೂ ಒಂದು ಫಟಿ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ, ಆರ್ಗನ್ ಡ್ಯಾಮೇಜ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೇವೆ, ಹಾಗೂ ಫ್ರೀಕ್ವೆಂಟ್ ಆಗಿರ್ತಕ್ಕಂಥ ಒಂದು ಹಾಸ್ಪಿಟಲೈಸೇಷನ್ ನೋಡ್ತಾ ಇದ್ದೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಸಹ ಓವರಾಲ್ ಆಗಿ ಕಡಿಮೆ ಆಗುತ್ತೆ ಅಂತ ಗಮನಿಸ್ಬೋದು. ಸೊ ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದರೆ, ಟ್ರೈಬಲ್ ಬೆಲ್ಟ್ಸನ್ನು ನೋಡೋದಾದರೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಶಾ ಹಾಗೂ ಮಹಾರಾಷ್ಟ್ರ, ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಿವಿಲೆನ್ಸ್ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇದರೊಂದಿಗೆ ಕೆಲವೊಂದಿಷ್ಟು ಸ್ಟೇಟ್ಸ್ಗಳು ಈ ಒಂದು ಸಿಕಲ್ ಡಿಸೀಸ್ಗೆ ಸಂಬಂಧಿಸಿದಂತಲೂ ಸಹ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಇವಾಗ ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಆ್ಯಕ್ಟ್ ನಡಿನಲ್ಲಿ ನಾವು ಇವರನ್ನು ಸಹ ಇನ್ಕ್ಲೂಡ್ ಮಾಡಬೇಕು ಅಂತ ಈ ಒಂದು ಡಿಸಬಿಲಿಟಿ ಕ್ಯಾಟಗರೀಸನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು ಅಂತ. ಪರ್ಟಿಕ್ಯುಲರ್ಲಿ ಇವಾಗ ಆ್ಯಕ್ಟಲ್ಲಿರ್ತಕ್ಕಂಥ ಗೈಡ್ಲೈನ್ಸ್ಗಳು ನಮ್ಗೆ ಏನು ಹೇಳುತ್ತೆ, ರೀಸೆಂಟಾಗಿ ಮಾಡಿರುವಂಥ ಒಂದು ಅಮೆಂಡ್ಮೆಂಟನ್ನು ನೋಡಿದಾಗ 21 ಕ್ಯಾಟಗರೀಸನ್ನು ಮಾಡಿದ್ದಾರೆ. ಇಲ್ಲಿ ಎಕ್ಸ್ಪ್ಯಾನ್ಷನ್ನ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ವಿ ಆಲ್ರೆಡಿ ಸ್ಟಡೀಡ್, ಎಜುಕೇಷನ್, ಜಾಬ್ಸ್ ಆಗಿರ್ಬೋದು, ಹೆಲ್ತ್ ಕೇರ್, ವೆಲ್ಫೇರ್, ಇದರಲ್ಲೂ ಸಹ ಈ ಒಂದು ರಿಸರ್ವೇಷನ್ ಸಿಕ್ಕುತ್ತೆ ಇವ್ರಿಗೆ ಅಲ್ವಾ. ಇವಾಗ ನೋಡಿ, ಸಿಕಲ್ ಸೆಲ್ ಡಿಸೀಸ್ ಅಂತ ಬಂದಾಗ ಇದು ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಆರ್ಗನ್ ರಿಲೇಟೆಡ್ ಇರ್ತಕ್ಕಂಥ ಇಂಪೇರ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಅವರು ಹೆಲ್ತ್ ಕೇರ್ ಸಿಸ್ಟಮಿಂದ ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅಥವಾ ಅವ್ರಿಗೂ ಬೇಕಾಗಿರುವಂಥ ಒಂದು ವೆಲ್ಫೇರ್ನ ಅಡ್ರೆಸ್ ಮಾಡಬೇಕು ಅಂತಂದರೆ ಅವರನ್ನು ಡಿಸೇಬಲ್ಡ್ ಕ್ಯಾಟಗರಿನಲ್ಲಿ ಆ್ಯಡ್ ಮಾಡಬೇಕು ಅನ್ನೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಒಂದು ಬೆಂಚ್ ಮಾರ್ಕನ್ನು ಕ್ರಿಯೇಟ್ ಮಾಡಬೇಕು, ಒಂದು ಗೈಡ್ಲೈನ್ಸನ್ನು ಇಲ್ಲಿ ನಾವು ಕ್ರಿಯೇಟ್ ಮಾಡಬೇಕು ಅಂತ ಗಮನ ಹರಿಸ್ಬೋದು. ಸೊ ನಿಯರ್ಲಿ ಒಂದು ಮೋರ್ ದೆನ್ 40% ಇಂಪೇರ್ಮೆಂಟ್ ಇದ್ದರೆ ಅವರನ್ನು ಡಿಸೇಬಲ್ಡ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಆ ಒಂದು ಗೈಡ್ಲೈನ್ಸನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಇದರಿಂದ ಇರುವಂಥ ಮೇಜರ್ ಕನ್ಸರ್ನ್ ಅಂತಂದರೆ, ಸೊ ಕನ್ಸರ್ನ್ ಆಧಾರದ ಮೇಲೆ ಬಯೋಮೆಡಿಕಲ್ ಮಾಡೆಲ್ಸ್ ಆಗಿರ್ಬೋದು, ಅಂದರೆ ಇವಾಗ ಒಂದು ಸರ್ಟಿಫಿಕೇಷನ್ಸನ್ನು ಸಹ ನಾವು ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ. ಅಂದರೆ ಯಾರಿಗೆ ಇವತ್ತು ಸಿಕಲ್ ಸೆಲ್ ಡಿಸೀಸ್ ಇದೆ ಅಂತ ಒಂದು ಪ್ರಾಪರಾಗಿ
ಇವಾಗ ಲೋಕಲೈಸ್ಡ್ ಲೆವೆಲಲ್ಲಿ ಟ್ರೈಬಲ್ ಏರಿಯಾ ಇರುತ್ತೆ, ಈ ಒಂದು ಏರಿಯಾನಲ್ಲಿ ಸೊ ಯಾರು ಅಥರೈಸ್ಡ್ ಪರ್ಸನ್ ಇರ್ತಾರಲ್ಲ ಅವರ ಮುಖಾಂತರ ಒಂದು ನಮ್ಮ ಒಂದು ಹೆಲ್ತ್ ಕೇರ್ ಸಿಸ್ಟಮ್ನ ಮುಖಾಂತರ ಸರ್ಟಿಫಿಕೇಷನನ್ನು ಕೊಟ್ಟೋದಾದರೆ ಅವರು ಈ ಒಂದು ವೆಲ್ಫೇರಿಸ್ಟಿಕ್ ಆಗಿರ್ಬೋದು ಅಥವಾ ಹೆಲ್ತ್ ಸಿಸ್ಟಮಿಂದ ಬೇಕಾಗುವಂಥ ಒಂದು ಸರ್ವಿಸನ್ನು ಅವರು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ನೋಡ್ತಾ ಇದ್ವಿ. ಈವನ್ ಕೆಲವೊಂದಿಷ್ಟು ಸರ್ತಿ ಸ್ಟಿಗ್ಮಾ ಕ್ರಿಯೇಟ್ ಆಗಿರೋದ್ರಿಂದ ಎಕ್ಸ್ಕ್ಲೂಷನ್ ಆಗಿರುತ್ತೆ. ಎಕ್ಸ್ಕ್ಲೂಷನ್ ಅಂತ ಬಂದಾಗ ಅವರು ಸರಿಯಾಗಿ ಸ್ಕೂಲ್ಗೆ ಹೋಗದೇ ಇರುವಂಥ ಕಂಡೀಷನ್ ಇರುತ್ತೆ, ಅಥವಾ ಈ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯಿಂದನೂ ಸಹ ಅವರು ಮಿಸ್ಔಟ್ ಆಗ್ತಾ ಇರುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ನಾವು ಗಮನಿಸ್ಬೋದು. ಇದು ಆದಿವಾಸೀಸ್ ಹಾಗೂ ದಲಿತ ನಡಿನಲ್ಲಿ ಹೆಚ್ಚು ಕಂಡು ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿರೋ ಪ್ರಕಾರ ಕೆಲವೊಂದಿಷ್ಟು ಸ್ಟೇಟ್ಸ್ಗಳು ಏನು ಮಾಡಿದ್ದಾವೆ, ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಆ ಸ್ಟೇಟ್ಸ್ಗಳಲ್ಲಿ MP ಆಗಿರ್ಬೋದು, ಒಡಿಶಾ, ಛತ್ತೀಸ್ಗಢ. ಓಕೆ, ಸೊ ಈ ಒಂದು ಸ್ಟೇಟ್ಸ್ಗಳು ಹೆಲ್ತ್ ಕೇರ್ ಸಪೋರ್ಟನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಇದರೊಂದಿಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 80 ಯು ನಡಿನಲ್ಲಿ ನೋಡಿದಾಗ ಕೆಲವೊಂದಿಷ್ಟು ಸರ್ಟಿಫೈಡ್ ಡಿಸೇಬಲ್ಡ್ ಏನಿರ್ತಾರಲ್ಲ ಅವ್ರಿಗೆ ಟ್ಯಾಕ್ಸ್ ಡಿಡಕ್ಷನನ್ನು ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಮೇಜರ್ ಚಾಲೆಂಜ್ ಅಂತಂದರೆ ಸರ್ಟಿಫಿಕೇಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಸರಿಯಾಗಿ ಒಂದು ಬೆನಿಫಿಟನ್ನು ತೆಗೆದುಕೊಳ್ಳೋದಿಲ್ಲ. ಸರ್ಟಿಫಿಕೇಷನ್ ಇದ್ದವ್ರಿಗೆ ಮಾತ್ರ ಸಿಗುತ್ತಲ್ಲ, ಸೊ ಹಾಗಾಗಿ ನಾವು ಸರಿಯಾಗಿ ಒಂದು ಸರ್ಟಿಫೈಡ್ ಮಾಡ್ತಕ್ಕಂಥ ಅಥಾರಿಟಿಯನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಒಂದು ಬೆಂಚ್ ಮಾರ್ಕನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ ಡಿಸಾಬಿಲಿಟಿಗೆ ಸಂಬಂಧಪಟ್ಟಂತೆ. ಹಾಗೂ ಈ ಒಂದು ಡಿಸೀಸ್ ಏನಿದೆಯಲ್ಲ ಕೆಲವೊಂದು ಸರ್ತಿ ಕೆಲವೊಂದಿಷ್ಟು ಜನರಲ್ಲಿ ಎಪಿಸೋಡಿಕ್ ಇರುತ್ತೆ, ಕೆಲವೊಂದು ಸರ್ತಿ ಬರುತ್ತೆ, ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಬೇರೆ ಬೇರೆ ಆರ್ಗನಕ್ಕೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇವಾಗ ನಾವು ಏರಿಯಾದಲ್ಲಿ ಲೋಕಲ್ ಸರ್ಟಿಫಿಕೇಷನನ್ನು ಕೊಡ್ತಕ್ಕಂಥ ಸೆಂಟರ್ಸ್ಗಳನ್ನು ಯಾವ ಏರಿಯಾದಲ್ಲಿ ಯಾವ ಒಂದು ಟ್ರೈಬಲ್ ಬೆಲ್ಟ್ ನಡಿಯಲ್ಲಿ ಹೆಚ್ಚು ಕಂಡು ಬರುತ್ತೆ ಅದನ್ನು ಫೋಕಸ್ ಮಾಡಬೇಕು ಅನ್ನೋಂಥದ್ದಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನ್ಯಾಷನಲ್ ಸಿಕ್ಕಲ್ ಸೆಲ್ ಎನಿಮಿಯಾ ಎಲಿಮಿನೇಷನ್ ಮಿಷನ್ ಅಂತ ಹಾಕೊಂಡಿದ್ದೀವಲ್ಲ 2023ರಲ್ಲಿ, ಇದರೊಂದಿಗೂ ಸಹ ಈ ಫೀಚರ್ಸ್ಗಳನ್ನು ಅಥವಾ ಅವ್ರಿಗೆ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಜಸ್ಟಿಸನ್ನು ನಾವು ಕೊಡಬೇಕು ಅಂತಂದರೆ ಅವರಿಗೆ ಸರಿಯಾಗಿರುವಂಥ ಒಂದು ಡಿಸೇಬಲ್ಡ್ ಸ್ಟೇಟಸನ್ನು ಕೊಡಬೇಕು. ಆಟೋಮೆಟಿಕ್ಲಿ ನಾವು ಈ ಒಂದು ಸ್ಟೇಟಸನ್ನು ಕೊಟ್ಟರೆ ಅವರಿಗೆಲ್ಲ ರಿಸರ್ವೇಷನ್ಸ್ಗಳು ಆಟೋಮೆಟಿಕ್ಕಾಗಿ ಸಿಗ್ತವೆ, ಅವರು ವೆಲ್ಫೇರಿಸ್ಟಿಕ್ಕಾಗಿಯೂ ಸಹ ಬೆನಿಫಿಟನ್ನು ತೆಗೆದುಕೊಳ್ಬೋದು ಅಂತ ಇಲ್ಲಿ ಅಪ್ರೋಚನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ನೀವು ಈ ಒಂದು ಆರ್ಟಿಕಲನ್ನು ನೋಡ್ಬೋದು, COP30ಗೆ ಸಂಬಂಧಪಟ್ಟಂಥ ಒಂದು ಫೋಕಸನ್ನು ಕಾಣ್ತಾ ಇದ್ವಿ. COP30 ಟು ಫೋಕಸ್ ಆನ್ ನೋನ್ ಸೊಲ್ಯೂಷನ್ ಸೇಸ್ ಇಟ್ಸ್ ಪ್ರೆಸಿಡೆಂಟ್ ಅಂತ ಗಮನಿಸ್ಬೋದು. ಇಲ್ಲಿರುವಂತಹ ಪ್ರೆಸಿಡೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇವಾಗ COP30 ನವಂಬರಲ್ಲಿ ಬರುವಂಥ ಈ ಒಂದು COP30ಯನ್ನು ನೋಡೋದಾದರೆ ನವಂಬರಲ್ಲಿ ಇದು ಕಮೆನ್ಸ್ ಆಗಲಿದೆ ಅಂತ ನಾವು ನೋಡ್ತಾ ಇದ್ವಿ. ಸೊ ಇವಾಗ ಜಸ್ಟ್ ಒಂದು ಹೈಲೈಟನ್ನು ಮಾಡ್ತಾ ಇದ್ದಾರೆ. ಸೊ ಈಗ ನವಂಬರ್ ಆಗಿರ್ಬೋದು, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ಗಳು ಬರ್ತಾ ಇರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ನಮಗಿಲ್ಲಿ ಏನು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಲ್ಲಿ ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದಾರೆ, ಅದು ಎಲ್ಲಿ ಕಮೆಂಟ್ಸ್ ಆಗುತ್ತೆ, ಪ್ರೀವಿಯಸ್ಲಿ ಕಮೆಂಟ್ಸ್ ಆಗಿರೋದು ಎಲ್ಲೆಲ್ಲ ಆಗಿದೆ, ಸೊ ಅದರ ಮೇಲೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಇವಾಗ ಪರ್ಟಿಕ್ಯುಲರ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಂತ ನೋಡಿದಾಗ UNFCCC ನಡಿನಲ್ಲಿ ಈ ಒಂದು ಡಿಸಿಷನ್ ಮೇಕಿಂಗ್ ಬಾಡಿ ಅಂತಲೇ ಹೇಳ್ಬೋದು. ಕಾನ್ಫರೆನ್ಸ್ ಆಫ್ ಪಾರ್ಟಿ ನಡಿನಲ್ಲಿ ಕ್ಲೈಮೇಟ್ ಚೇಂಜಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಡಿಸಿಷನ್ನ ತೆಗೆದುಕೊಡ್ತಾರೆ. ಎಲ್ಲ ಮೆಂಬರ್ಸ್ಗಳು ಸೇರಿಬಿಟ್ಟು ಒಂದು ಕನ್ಸೆನ್ಸ್ನ ಆಧಾರದ ಮೇಲೆ ಪ್ರೆಸೆಂಟ್ ಕಂಟೆಕ್ಸ್ನಲ್ಲಿ ನಾವು ಹೇಗೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ತಾಪಮಾನವನ್ನು ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕ್ಯೂಟೋ ಪ್ರೋಟೋಕಾಲ್ ಅಂತ ನೋಡ್ತೀವಿ, ಇದು ಸಹ ಒಂದು COPನ ಔಟ್ಕಮ್ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಇದರಿಂದ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಸೊ ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಇವಾಗ ಎಲ್ಲಿ ನಡೆಯುತ್ತೆ, ಓಕೆ, ಆರ್ಟಿಕಲ್ ಮುಖಾಂತರ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳಂತಂದರೆ 2025ರ ಒಂದು ಈ ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೀತಾ ಇರೋದು ಬ್ರೆಜಿಲಲ್ಲಿ ನಡೆಯುತ್ತೆ. ಸೊ ಬ್ರೆಜಿಲಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ಅಮೆಜಾನ್ ರೈನ್ ಫಾರೆಸ್ಟ್ ಇರೋದ್ರಿಂದ ಹೆಚ್ಚು ಇವರು ಬಯೋಡೈವರ್ಸಿಟಿ ಮೇಲೆ ಫೋಕಸನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು. ಬೇಲಮ್ ಅಂತಕ್ಕಂಥ ಒಂದು ಪ್ಲೇಸ್ ಇದು ನಡೆಯುತ್ತೆ. ಸೊ ಇವರು ಫೋಕಸ್ ಮಾಡ್ತಾ ಇರೋದು ಅಂತಂದರೆ ಇವರು ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದ್ದಾರೆ. ಇಂಪ್ಲಿಮೆಂಟೇಷನ್ ಆಫ್ ಕ್ಲೈಮೆಟಿಕ್ ಅಗ್ರಿಮೆಂಟ್ಸನ್ನು ನಾವು ಕಾಣ್ಬೋದು. ಇದು ಆಲ್ರೆಡಿ ನಾವು ಸಾಕಷ್ಟು ಅಗ್ರಿಮೆಂಟ್ಸ್ಗಳನ್ನು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಈ ಮೊದಲು ನೀವು ನೋಡೋದಾದರೆ ಹಳೆಯ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿ ನಡಿನಲ್ಲಿ ನೋಡೋದಾದರೆ ಡೆವಲಪ್ಡ್ ನೇಷನ್ಸ್ ಹಾಗೂ ಡೆವಲಪಿಂಗ್ ನೇಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ರೇಸ್ ಮಾಡಿರೋದಾಗಿ ನಾವು ಗಮನಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಎಮಿಷನ್ಸನ್ನು ಫೇಸ್ ಔಟ್ ಮಾಡಬೇಕು ಅಂತ ಡೆವಲಪ್ಡ್ ಇರತಕ್ಕಂಥ ನೇಷನ್ಸ್ಗಳು ಆರ್ಗ್ಯೂ ಮಾಡ್ತಾ ಇದ್ರು, ಕಂಪ್ಲೀಟಾಗಿ ನಾವು ರಿಮೂವ್ ಮಾಡಬೇಕು. ಇದೆಲ್ಲ ಡೆವಲಪ್ಡ್ ನೇಷನ್ಸ್ಗಳ ಒಂದು ಕಂಟೆಕ್ಸ್ಟ್. ಸೊ ಡೆವಲಪಿಂಗ್ ನೇಷನ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾವನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದಾದರೆ ಇಂಡಿಯಾ ನಾವು ಫೇಸ್ ಔಟ್ ಮಾಡಬಾರ್ದು, ಫೇಸ್ ಡೌನ್ ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸನ್ನು ಮಾಡುವಂಥದ್ದಾಗಿ ನಾವು ಕಾಣ್ತೇವೆ. ಸೊ ಇವಾಗ ಡೆವಲಪಿಂಗ್ ನೇಷನ್ಸ್ಗಳು ಇನ್ನೂ ಕಂಪ್ಲೀಟಾಗಿ ಡೆವಲಪ್ ಮಾಡಿಲ್ಲ. ಸೊ ಫೇಸ್ ಔಟ್ ಮಾಡೋದ್ರಿಂದ ಅವರ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಥ್ರೆಟ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇದರಿಂದ ಈ ಒಂದು COPಯಿಂದನೇ ಔಟ್ಕಮ್ ಆಗಿ ಬಂದಿರುವಂಥದ್ದು ಏನಂತಂದರೆ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೇವೆ. ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ ಸೊ ಎಲ್ಲರ ಒಂದು ಗೋಲು ಸಹ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ನ ಕಡಿಮೆ ಮಾಡೋದಿರುತ್ತೆ. ಸೊ ಅಲ್ವಾ, ಸೊ ಇವಾಗ ಡೆವಲಪ್ಡ್ ನೇಷನ್ಸ್ಗಳ ಒಂದು ಗೋಲ್ ಸೆಟ್ ಡಿಫ್ರೆಂಟ್ ಆಗಿರಬೇಕು. ಡೆವಲಪ್ಡ್ ನೇಷನ್ಸ್ಗಳು ಹಿಸ್ಟಾರಿಕಲಿ ಸಾಕಷ್ಟು ಎಮಿಷನ್ ಮಾಡ್ತಾ ಇರೋದ್ರಿಂದ ಅವರು ಇವಾಗ ಡೆವಲಪ್ ಆಗ್ತಾ ಇರುವಂತಹ ನೇಷನ್ಸ್ಗಳಿಗೆ ಅಥವಾ ಲೀಸ್ಟ್ ಡೆವಲಪ್ ನೇಷನ್ಸ್ಗಳಿಗೆ ಬೇಕಾಗುವಂಥ ಒಂದು ಫೈನಾನ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಸಪೋರ್ಟನ್ನು ಮಾಡಬೇಕಾಗುತ್ತೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿರುವಂಥ ಒಂದು ಕಂಟೆಕ್ಸ್ಟ್ ಅಥವಾ ಆರ್ಗ್ಯುಮೆಂಟ್ ಅಂದರೆ ಫೇಸ್ ಡೌನ್
ಮಾಡಬೇಕು ಅನ್ನೋದು ಎಲ್ಲ ಡೆವಲಪಿಂಗ್ ನೇಷನ್ಸ್ಗಳು, ಗ್ಲೋಬಲ್ ಸೌತ್ ಅಂತ ಏನು ಕರಿತೀವಿ, ಸೊ ಇವರ ಒಂದು ಕನ್ಸರ್ನ್ ಅಂತ ನಾವು ಇಲ್ಲಿ ವ್ಯಕ್ತಪಡಿಸ್ಬೋದು. ಅಂದರೆ ಈ ಮೊದಲು ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನಾನು ಇಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಹಂತದಲ್ಲಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಆಗ್ತಾ ಇರುವಂಥದ್ದು 30ನೇದಾಗುತ್ತೆ ಅಂತ ಹೇಳ್ತೀವಲ್ಲ, ಹೋಸ್ಟ್ ಕಂಟ್ರಿ ಯಾವ್ದಿದೆ ಇವರು ಇಂಪ್ಲಿಮೆಂಟೇಷನ್ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಬ್ರೆಜಿಲಲ್ಲಿ ಆಗಲಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಸೊ ಬ್ರೆಜಿಲ್ನವರ ಒಂದು ಪ್ರೆಸಿಡೆಂಟ್ ಯಾರಿದ್ದಾರೆ ಅಂತಂದರೆ ಲೂನಾ ಡಾ ಸಿಲ್ವಾ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟಿಗೆ ಸಂಬಂಧಪಟ್ಟಂಥ ಪ್ರೆಸಿಡೆನ್ಶಿಪ್ ಹೊಂದ್ತಾ ಇರೋದನ್ನು ಸಹ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಇವರು ಫೋಕಸ್ ಮಾಡ್ತಾ ಇರೋದು ಏನಂತಂದರೆ ಇಂಪ್ಲಿಮೆಂಟೇಷನ್ ಆಧಾರದ ಮೇಲೆ ಇವರು ಫೋಕಸ್ ಮಾಡ್ತಾ ಇದ್ದಾರೆ. 2015ರಲ್ಲಿ ಆಗಿರುವಂಥ ಪ್ಯಾರಿಸ್ ಅಗ್ರಿಮೆಂಟನ್ನು ಗೋಲ್ ಏನಿದೆಯಲ್ಲ, ನಾವು ಇಲ್ಲಿ ಟೆಂಪ್ರೇಚರ್ನ ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡಬೇಕು, ನಿಯರ್ಲಿ 2 ಡಿಗ್ರಿ ಸೆಲ್ಸಿಯಸನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥದ್ದು, ಪ್ರಿಫರೇಬಲಿ 1.5 ಡಿಗ್ರಿ ಸೆಲ್ಸಿಗೆ ಸಂಬಂಧಪಟ್ಟಂಥ ಒಂದು ಲಿಮಿಟೇಷನನ್ನು ಮಾಡಬೇಕು ಅನ್ನೋದೇನಿದೆಯಲ್ಲ, ಸೊ ಈ ಒಂದು ಲಿಮಿಟನ್ನು ಮಾಡಬೇಕು ಅನ್ನುವಂಥದ್ದಾಗಿದೆಯಲ್ಲ, ಇದನ್ನು ನಾವು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. COP30 ಒಂದು ಪ್ರೆಸಿಡೆಂಟ್ ಯಾರು ಆಗ್ಬೋದು ಅಂತಂದರೆ ಬ್ರೆಜಿಲಿನ ಡಿಪ್ಲೊಮೇಟ್ ಆಗಿರ್ತಕ್ಕಂಥ ಆಂಡ್ರಿ ಕೊರಿಯೋ ಡು ಲಾಗೋನ್ ಅಂತವರು. ಸೊ ಇವರು ಈ ಒಂದು ಡಿಪ್ಲೊಮ್ಯಾಟ್ ಇರೋವಂಥ ಪ್ರೆಸಿಡೆನ್ಷಿಯಲ್ಶಿಪ್ಪನ್ನು ಹೊಂದುವಂಥ ಸಾಧ್ಯತೆ. ಇವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಇವಾಗ ನಾವು ಇಂಪ್ಲಿಮೆಂಟೇಷನ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ವಿ. ಇದು ಆಲ್ರೆಡಿ ನಾವು ಇವಾಗ ಇನಫ್ ಪ್ಲ್ಯಾನನ್ನು ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ಏನಿದೆಯಲ್ಲ ಇಂಪ್ಲಿಮೆಂಟೇಷನನ್ನು ನಾವು ಫೋಕಸ್ ಮಾಡಬೇಕು ಅಂತ ಗಮನ ಹರಿಸ್ತಾ ಇದ್ವಿ. ಮೇಜರ್ ಚಾಲೆಂಜಸ್ಗಳು ಏನಿರುತ್ತೆ ಅಂದರೆ, ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಯಾವುದೇ ರೀತಿಯಾಗಿ ಎಲ್ಲ ಕಂಟ್ರಿಗಳು ಈ ಒಂದು ನೆಗೋಷಿಯೇಷನ್ಸನ್ನು ಅಗ್ರಿ ಮಾಡಿದಾಗ ಮಾತ್ರ ಅದು ಒಂದು ಇಂಪ್ಲಿಮೆಂಟೇಷನ್ ಬರುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿಯೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೋಡ್ಬೋದು ನೀವು US ಆಲ್ರೆಡಿ ಒಂದು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಮತ್ತು ಪ್ರೆಸಿಡೆಂಟ್ ಟ್ರಂಪ್ ಅವರ ಒಂದು ನೇತೃತ್ವದಲ್ಲಿ ನಾವು ನೋಡಿದಾಗ, ಸೊ ಇವರು ಸಹ ಏನು ಮಾಡಿದ್ದಾರೆ, ಈ ಒಂದು ಪ್ಯಾರಿಸ್ ಅಗ್ರಿಮೆಂಟಿಂದ ವಿತ್ಡ್ರಾ ಮಾಡ್ಕೊಂಡಿರೋದನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀವಿ. ಸೊ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಮೇಜರ್ ಚಾಲೆಂಜಸ್ ಅಂತ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ಇಲ್ಲಿ ಇದರ ಒಂದು ಸಿಗ್ನಿಫಿಕೆನ್ಸ್ ಏನಾಗ್ಬೋದು ಅಂತಂದರೆ, ನಾರ್ತ್ ಹಾಗೂ ಸೌತ್ ಕ್ಲೈಮೇಟ್ ಫೈನಾನ್ಸ್ನ ಒಂದು ಗ್ಯಾಪ್ ಏನಿದೆಯಲ್ಲ, ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ನೇಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ಲೈಮೇಟ್ ಫೈನಾನ್ಸ್ ಗ್ಯಾಪ್ ಏನಿದೆಯಲ್ಲ, ಸೊ ಅದನ್ನು ಅಡ್ರೆಸ್ ಮಾಡ್ಬೋದು. ಹಾಗೂ ಫಾರೆಸ್ಟ್ ಡೈವರ್ಸಿಟಿಗೆ ಹೆಚ್ಚು ಒಂದು ಫೋಕಸನ್ನು ಮಾಡುವಂಥದ್ದು ಸಾಧ್ಯತೆ ಇದೆ. ರಿನ್ಯೂಯಬಲ್ ಎನರ್ಜಿ, ಕ್ಲೈಮೇಟ್ ಅಡಾಪ್ಟೇಷನ್ಸ್ ಮತ್ತು ಕಾರ್ಬನ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸಹ ಫೋಕಸನ್ನು ನಾವಿಲ್ಲಿ ಮಾಡೋದನ್ನು ನೋಡ್ಬೋದು. ಇವಾಗ ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಂತ ನಾವೇನು ಕರಿತೀವಿ. ಈ ಮೊದಲು ಆಗಿರೋದು ಯಾವಾಗ ಅಂತಂದರೆ, ಫಸ್ಟ್ ಟೈಮು 1995 ಬರ್ಲಿನಲ್ಲಿ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. 21ನಲ್ಲಿ ನೋಡಿದಾಗ, 21ನಲ್ಲಿ ನಾವು ಆಲ್ರೆಡಿ ನೋಡಿರೋ ಪ್ರಕಾರ 2015 ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ COP27 ಅಂದರೆ 2022ನಲ್ಲಿ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಈಜಿಪ್ಟ್ನಲ್ಲಿ ನೋಡಿದಾಗ ಶೇಖ್ ನಡಿನಲ್ಲಿ ಆಗಿರೋದು ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ಗೆ ಸಂಬಂಧಪಟ್ಟಂತೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಇದರ ಒಂದು ಔಟ್ಕಮನ್ನು ನಾವು ಕಾಣ್ತಾ ಇದ್ದೀವಿ. 2023ನಲ್ಲಿ ನೋಡಿದಾಗ ದುಬೈ UAEನಲ್ಲಿ ಆಗಿರೋದು ಗ್ಲೋಬಲ್ ಸ್ಟಾಕ್ ಟೇಕ್ ಆಗಿರ್ಬೋದು, ಮೀಥೇನ್ ಪ್ಲೆಡ್ಜ್ಗೆ ಸಂಬಂಧಪಟ್ಟಂಥ ಒಂದು ಔಟ್ಕಮನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಆಲ್ರೆಡಿ ಇವಾಗ ಮಾಡಿದ್ದೀವಿ, ನಾವು ಎಷ್ಟೊಂದು ಪ್ಲೆಡ್ಜಸ್ಗಳನ್ನು ಮಾಡಿದ್ವಿ, ಎಷ್ಟೊಂದು ಕಮಿಟ್ಮೆಂಟನ್ನು ಮಾಡಿದ್ವಿ. ಇಲ್ಲಿ ನಾವು ನೋಡ್ತಾ ಇರೋದು 2025ರಲ್ಲಿ ಹೆಚ್ಚು ಅವರು ಎಕ್ಸಿಕ್ಯೂಷನ್ ಅಥವಾ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಲಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಸೊ ಇದು ಪ್ರೆಸೆಂಟ್ ಕಂಡೀಷನಲ್ಲಿ ಅಪ್ಡೇಷನ್ ಅಂತ ತೆಗೆದುಕೊಳ್ಬೋದು. ಇದು ಮುಂದಿನ ತಿಂಗಳಲ್ಲಿ ಹೆಚ್ಚು ನ್ಯೂಸಲ್ಲಿ ಬರೋದನ್ನು ನಾವು ನೋಡ್ತೇವೆ. ಆದರೆ ಇವಾಗ ಒಂದು ಸರ್ತಿ ನಿಮ್ಗೆ ಅದು ಮನನ ಇರಲಿ, ಅದು ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ ಇದನ್ನು ಚೂಸ್ ಮಾಡ್ಕೊಳ್ಳಾಗಿದೆ. ಇವತ್ತಿನ ಒಂದು ಕ್ವಶನ್ ಆಫ್ ದ ಡೇ ನಡಿನಲ್ಲಿ ನೋಡೋದಾದರೆ ಯಾವ ರೀತಿಯಾದಂಥ ಕ್ವಶನನ್ನು ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡ್ತಾ ಇದ್ವಿ. ಸೊ ಇದು UNFCCC ನಡಿನಲ್ಲಿ ಕೇಳಿರುವಂಥ ಒಂದು ಕ್ವಶನ್. 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಏನು ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಆಲ್ ಕಂಟ್ರೀಸ್ ಮಸ್ಟ್ ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನೋಡ್ತಾ ಇದ್ವಿ. ಇದು ಈಕ್ವಲಿ ಅನ್ನುವಂಥದ್ದಿದೆ. ಸೊ ಈಕ್ವಲಿ ಅನ್ನೋದಿದೆ, ಈಕ್ವಲಿ ಅಂತಿದೆನಾ, ಮತ್ತು ಆಲ್ ಅನ್ನುವಂಥದ್ದಿದೆ. ಸೊ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಡೆವಲಪ್ಡ್ ಕಂಟ್ರೀಸ್ ಬಿಯರ್ ಅ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಡ್ಯೂ ಟು ದಿ ಹಿಸ್ಟಾರಿಕಲ್ ಎಮಿಷನ್ ಅನ್ನುವಂಥದ್ದಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ. ಡೆವಲಪಿಂಗ್ ಕಂಟ್ರೀಸ್ ಆರ್ ಎಕ್ಸಮ್ಪ್ಟೆಡ್ ಫ್ರಮ್ ಕ್ಲೈಮೇಟ್ ಆ್ಯಕ್ಷನ್ಸ್, ಈಸ್ ದೇರ್ ಎನಿ ಎಕ್ಸಮ್ಷನ್. ಡೆವಲಪಿಂಗ್ ನೇಷನ್ಸ್ಗಳನ್ನು ಕಂಪ್ಲೀಟಾಗಿ ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ ಅನ್ನೋದು ಥರ್ಡ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಓನ್ಲಿ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಆರ್ ರಿಕ್ವೈರ್ಡ್ ಟು ಅಡಾಪ್ಟ್ ರಿನ್ಯೂಯಬಲ್ ಎನರ್ಜಿ ಅನ್ನುವಂಥದ್ದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ 4 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಸೊ ಇಲ್ಲಿ ಎಕ್ಸ್ಟ್ರೀಮ್ ವರ್ಡ್ಸನ್ನು ನೋಡ್ಕೊಳ್ಳಿ. ನಾವು ಪರ್ಟಿಕ್ಯುಲರ್ಲಿ ಒಂದೇ ದೇಶದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಲೀಸ್ಟ್ ಆಗಿರ್ಬೋದು, ಡೆವಲಪಿಂಗ್ ಆಗಿರ್ಬೋದು, ಡೆವಲಪ್ ನೇಷನ್ಸ್ ಬರೀ ಸಿಂಗಲ್ ಆಗಿ ಅಡ್ರೆಸ್ ಮಾಡ್ತಾ ಇದ್ವಿ ಅನ್ನೋದರ ಆಧಾರದ ಮೇಲೆ ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಫಾರ್ಮ್ ಮಾಡಿದ್ದಾರೆ. ಸೊ ಇದರಿಂದ ಏನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಕಂಟೆಕ್ಸ್ಟ್ ಇದೆ, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಂತೆ ಅಂದಾಗ ಎಕ್ಸಾಮಿನೇಷನ್ ಡೈರೆಕ್ಟಾಗಿ ಕ್ವಶನ್ ಇದು ಆಲ್ರೆಡಿ ಫ್ರೇಮ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿಕೊಡಿ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.